ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮು ಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ತನ್ನ ಉಪಾಸನೆಯ ಕರ್ಮದ ಪರಿಧಿಯಲ್ಲಿ ಸ್ವಾಭಾವಿಕವಾದ ಕರ್ಮಗಳ ಬಗ್ಗೆ ತಿಳಿಸ್ತಾ ಇದ್ದಾನೆ. ಬಹಳ ದೊಡ್ಡದಾದ ಗೀತೆಯ ಕರ್ಮ ಸಿದ್ಧಾಂತದಲ್ಲಿ ತುಂಬ ಜಟಿಲವಾದ, ಧರ್ಮಶಾಸ್ತ್ರದ ನೆಲೆಯಲ್ಲಿ ಸಾಮಾಜಿಕವಾದ ಹಿನ್ನೆಲೆಯಲ್ಲಿ ತುಂಬ ಸಂಕೀರ್ಣವಾದಂತಹ ಸಿದ್ಧಾಂತ, ಎರಡನ್ನೂ ಒಪ್ಪಿದ ಶಾಸ್ತ್ರ. ಮಹಾಭಾರತದ ಪರಿಧಿಯಲ್ಲಿ ಧರ್ಮಶಾಸ್ತ್ರಗಳ ಸಂಗತಿಗಳು, ಸ್ಥಿತಿಗಳು. ಹಾಗಿರುವಾಗ ವೇದವ್ಯಾಸರೇ ಧರ್ಮಪ್ರಧಾನವಾದ ಚಿಂತನೆಗಳನ್ನು ಕೊಡುವವರು. ವೇದವ್ಯಾಸರೇ ಕರ್ಮಗಳಿಗೆ ಅನುಗುಣವಾದಂತಹ ಫಲವನ್ನು ನೀಡುವವರು. ಆದ್ದರಿಂದ ಯಾವುದೋ ಒಬ್ಬ ಋಷಿ ಹೀಗೆ ಕಟ್ಟಳೆ ಅಂತ ಹೇಳುವುದಕ್ಕಿಂತ ಹೆಚ್ಚು ಅಧಿಕೃತ ಫಲ ಕೊಡುವ ಸ್ವಾಮಿ ಹೇಳುವುದು. ಅದರಿಂದ ಭಗವಂತನೇ ವೇದವ್ಯಾಸರಾಗಿ ನಿಂತು ಧರ್ಮಶಾಸ್ತ್ರದ ಚೌಕಟ್ಟುಗಳನ್ನು ನಮ್ಮ ಮುಂದೆ ಇಟ್ಟಾಗ ಯಾವ ರೀತಿಯಿಂದ ನಾವು ನಮ್ಮ ಆಚರಣೆಗಳಲ್ಲಿ ನಿಲ್ಲಲು ಬರ್ತದೆ ಎನ್ನುವುದು ಅರ್ಥ ಆಗ್ತದೆ. ಉಳಿದ ಋಷಿಗಳು ಅವರೆಲ್ಲರೂ ತಮ್ಮ ಸ್ವಂತದ್ದು ಅಲ್ಲ ಅಂತ ಹೇಳಿಕೆ ಬೇರೆ ಕೊಡ್ತಾರೆ. ನಾವೆಲ್ಲವೂ ಪುರಾಣಗಳಿಂದ ಮತ್ತು ಭಾರತದಿಂದ ಆಯ್ಕೆ ಮಾಡಿ ಸಮಾಜ ಧರ್ಮವನ್ನು ನಿರೂಪಿಸ್ತೇವೆ ಅಂತ. ಋಷಿಗಳು ಕಾಲಕಾಲಕ್ಕೆ ಸಮಾಜವನ್ನು ತಮ್ಮ ಅನುಭವದ ಹಿನ್ನೆಲೆಯಲ್ಲಿ ರೂಪಿಸಿಕೊಟ್ಟರೂ ಅದಕ್ಕೊಂದು ಪ್ರಮಾಣ, ಮಾನದಂಡ ಪ್ರಧಾನವಾಗಿ ಪುರಾಣಗಳೇ, ಭಾರತಗಳೇ. ಹಾಗಾಗಿ ಗೀತೆ ಮುಟ್ಟಿದ ಈ ಜಾತಿ ಸಿದ್ಧಾಂತ ಮತ ಸಿದ್ಧಾಂತ ಅಲ್ಲ, ಗುಣ ಸಿದ್ಧಾಂತ, ಇದು ಎರಡು ಬಹಳ ಅದ್ಭುತವಾದಂತಹ ಚಿಂತನೆಗಳು. ಪ್ರತಿ ವ್ಯಕ್ತಿಯೂ ತನ್ನ ಇವತ್ತಿಗೆ ಕೃಷ್ಣನ ನೆಲೆಯಂತೆ ನೋಡಿದಾಗ ಪ್ರತಿ ವ್ಯಕ್ತಿಯೂ ಅವನದ್ದೇ ಆಗಿರತಕ್ಕಂತಹ ಕರ್ಮಗಳನ್ನು ಮಾಡುವಲ್ಲಿ ಸಫಲನಾಗಬೇಕು. ಅದಕ್ಕೆ ಚೌಕಟ್ಟು ಏನು ಕೇಳಿದರೆ ಅವನ ಸ್ವಭಾವ. ಈಗ ನಮ್ಮ ಸ್ವಭಾವ ಏನು ಎನ್ನುವುದು ನಮಗೇನು ಗೊತ್ತು? ಬಲಾತ್ಕಾರದಿಂದ ಆಗುವುದಿಲ್ಲವೇ? ಕೃಷ್ಣ ಎರಡು ಸ್ವಭಾವಗಳನ್ನು ನಮ್ಮ ಮುಂದೆ ಇಟ್ಟ, ಪ್ರಸ್ತುತಪಡಿಸಿದ. ಒಂದು ಬ್ರಾಹ್ಮಣ ಸ್ವಭಾವ, ಒಂದು ಕ್ಷತ್ರ ಸ್ವಭಾವ, ಕ್ಷತ್ರಿಯ ಸ್ವಭಾವ ಅಂತ. ಇನ್ನು ಮುಂದೆ ವೈಶ್ಯ ಸ್ವಭಾವವನ್ನು, ಶೂದ್ರ ಸ್ವಭಾವವನ್ನು ಹೇಳುತ್ತಾನೆ. ಕ್ಷತ್ರಿಯರಿಗೆ ಹೇಳುವಾಗ ಯುದ್ಧದಲ್ಲಿ ಪರಾಕ್ರಮವನ್ನು ಬೀರುವುದು ಎನ್ನುವ ಪ್ರಧಾನ ಉದ್ದೇಶ ಇಟ್ಟುಕೊಂಡು ಶೌರ್ಯಂ ತೇಜಃ ಧೃತಿ ದಾಕ್ಷ್ಯಂ ಯುದ್ಧೇ ಚಾಪಿ ಅಪಲಾಯನಂ ದಾನಂ ಈಶ್ವರ ಭಾವಶ್ಚ, ಇಷ್ಟು ನೋಡಿಕೊಂಡ್ರು ಒಂದು ದೃಷ್ಟಿಯಿಂದ ಯುದ್ಧ ಯುದ್ಧ ಯುದ್ಧ. ಯುದ್ಧದಲ್ಲಿ ಪರಾಕ್ರಮ ತೋರಿಸುವುದಾಗಲಿ, ಪ್ರಭಾವ ಬೀರುವುದಾಗಲಿ, ಒಡೆತನವನ್ನು ರೂಪಿಸುವುದಾಗಲಿ, ಬಂದ ಸಂಪತ್ತನ್ನು ಹಂಚುವುದಾಗಲಿ, ಎಲ್ಲವೂ ಐಷಾರಾಮದ ಬದುಕಿಗೆ ಪ್ರಜೆಗಳ ಸೊತ್ತನ್ನು ಉಪಯೋಗಿಸಿಕೊಳ್ಳದೆ ಅವರ ಬದುಕಿಗೆ ಉಪಯೋಗಿಸಿಕೊಳ್ಳು ಎನ್ನುವ ಒಂದು ದಾನ, ವಿಶೇಷವಾದ ಭೂದಾನ, ದ್ರವ್ಯದಾನ, ಕ್ಷಮಾದಾನ, ಪ್ರಾಣದಾನ, ಎಲ್ಲ ಕ್ಷತ್ರಿಯನಿಗೆ ಬಂದಾಗ ಬಹಳ ಅದ್ಭುತವಾದಂತಹ ವಿಷಯಗಳನ್ನು ಕೃಷ್ಣ ರೂಪಿಸಿದ. ಯಾರು ಕ್ಷತ್ರಿಯ? ಹಾಗಾದರೆ ಇವತ್ತು ನಾವು ಎಲ್ಲಿ ನೋಡಬೇಕು? ಎಲ್ಲಿ ರಾಜಕೀಯ ತನ ಇದೆ? ಅರಸೊತ್ತಿಗೆಯಲ್ಲಿಯೂ ಅರಸುತನದಲ್ಲಿಯೂ ಪ್ರಭಾವ ಬೀರತಕ್ಕಂತಹ ಮಂತ್ರಿಮಾಗದವರು ಅರಸನನ್ನು ಕೊಂದು, ನಾವು ಚಾಣಕ್ಯನನ್ನು ಗುರುತಿಸ್ಬೋದು, ಚಂದ್ರಗುಪ್ತನನ್ನು ಹೇಳಬಹುದು. ಕೊಂದು ಎನ್ನುವ ಶಬ್ದಕ್ಕಲ್ಲ, ಪ್ರಭಾವ ಬೀರಿದರ ಬಗ್ಗೆ. ಒಬ್ಬ ಬ್ರಾಹ್ಮಣ ನಿಂತು ಅವನು ಅಮಾತ್ಯ ರಾಕ್ಷಸನಾಗಲಿ, ಯಾರನ್ನೇ ಬೇಕಾದರೂ ಇಟ್ಟುಕೊಳ್ಳಿ, ವಿದುರನೂ ಬೇಕಾದರೂ. ಪ್ರಸ್ತುತ ಭಾರತದ ಚೌಕಟ್ಟಿನಲ್ಲೇ ವಿದುರ ಮಂತ್ರಿಯಾಗಿದ್ದುಕೊಂಡು ದುರ್ಯೋಧನನ ಕಾರತಂತ್ರವನ್ನು ನಿಲ್ಲಿಸಿದ. ಅವನು ರಾಜನಾಗಬೇಕೆನ್ನುವ ದುರುದ್ದೇಶವನ್ನು ನಿಲ್ಲಿಸುವಲ್ಲಿ ಯಶಸ್ವಿಯಾದ. ಪಾಂಡವರು
ಎಳವೆಯದಲ್ಲಿಯೇ ತನಗೆ ಅಡ್ಡಿಬಾರಬಾರದು ಎನ್ನುವ ಏಕೋದ್ದೇಶದಿಂದ ಬೆಂಕಿಯಲ್ಲಿ ಹಾಕಿದ, ವಿಷವನ್ನು ಇಟ್ಟ, ಅವರನ್ನು ಗಡೀಪಾರು ಮಾಡಿದ. ಇದರೆಲ್ಲದರಲ್ಲಿಯೂ ದುರ್ಯೋಧನ ಯಶಸ್ವಿ ಆಗಲಿಲ್ಲ ವಿದುರನಿಂದ. ವಿದುರ ಕ್ಷತ್ರಿಯ ಅಲ್ಲ. ಅರಸೊತ್ತಿಗೆಯಲ್ಲಿ ಒಂದು ಮಂತ್ರಿತನದಿಂದಾಗಿ ಅರಸೊತ್ತಿಗೆ ಜಾಳು ಆಯಿತು. ಇದೆಲ್ಲ ತುಂಬ, ಅದಕ್ಕೆ ಹೇಳಿದ ನಾನು, ತುಂಬ ಸಂಕೀರ್ಣ ಆಗುತ್ತೆ ವಿಷಯಗಳು. ಹಾಗಾದರೆ ಜಾತಿಗೆ ಮತ್ತು ಗುಣಕ್ಕೆ ಏನು ಅಂತರ ಇದೆ, ಏನು ಸಮನ್ವಯ ಇದೆ? ನಾವಿವತ್ತು ಹುಟ್ಟಿದವರೆಲ್ಲ ಜಾತಿಯನ್ನು ಗುರುತಿಸುವವರು. ಮನುಷ್ಯರಲ್ಲಿ ಜಾತಿ ಬಿಟ್ಟರೆ ಇನ್ಯಾರಲ್ಲಿ ಜಾತಿ ಇಲ್ಲ. ಗಂಡು ಹೆಣ್ಣು ಎನ್ನುವ ಜಾತಿಗಳು ಇದ್ದೇ ಇರ್ತವೆ. ಅದು ಬಾವಿಯಲ್ಲಿ ಉಂಟು, ಗಂಡು ಬಾವಿ ಹೆಣ್ಣು ಬಾವಿ ಅಂತ, ಮರವಿಡಿ, ಅದರ ಪ್ರಶ್ನೆಯೇ ಅಲ್ಲ. ಈಗ 4 ಜಾತಿಯಲ್ಲಿ ಅವರ ಲಕ್ಷಣದಲ್ಲಿ ವಾಕ್ಕರ್ಮಗಳನ್ನು, ಮೇಧಾಶಕ್ತಿಗಳನ್ನು ಉಪಯೋಗಿಸಿಕೊಂಡು ದುಡಿಯುವವರನ್ನು ಬ್ರಾಹ್ಮಣರು ಹೇಳಿಕೊಳ್ಳುವುದಾದರೆ ಯಾರು ಬ್ರಾಹ್ಮಣರು ಆಗ್ಬೋದು. ಅಧ್ಯಾಪಕರು ಎಲ್ಲ, ಧೀಶಕ್ತಿಯಿಂದ ಕೆಲಸ ಮಾಡುವವರು ಎಲ್ಲರೂ, ಮಾಹಿತಿ ಅನ್ವಯ ಎಲ್ಲರೂ ಬ್ರಾಹ್ಮಣರು ಗುಣತಃ ನೋಡಿಕೊಂಡ್ರೆ. ಆದರೆ ಕೃಷ್ಣ ಯಜ್ಞದಾನ ತಪಕರ್ಮನ ತ್ಯಾಜ್ಯಂಕಾರಿಮೇವ ತತ್, ಅದನ್ನೆಲ್ಲ ಅನ್ವಯಿಸಿಕೊಳ್ಳಬೇಕು. ಅದನ್ನು ಮುಂದೆ ಹೇಳ್ತಾನೆ, ಸ್ವೇ ಸ್ವೇ ಕರ್ಮಣ್ಯ ಅಭಿರತಃ ಎನ್ನುವಲ್ಲಿ ಅದನ್ನು ಹೇಳ್ತಾನೆ ಅವನು. ನನ್ನ ಪೂಜೆಯನ್ನು ಮಾತ್ರ ಬಿಡಲಿಕ್ಕಿಲ್ಲ ಅಂತ, ನಾನು ನಿನಗೆ ಹೊರಗಿನ ಲಕ್ಷಣ, ಒಳಗಿನ ನಮೂನೆಗಳನ್ನು ಹೇಳಿದೆ ಅಷ್ಟೇ ಹೊರತು ಇದರಿಂದ ಒಟ್ಟು ತಾತ್ಪರ್ಯ ಏನು ಕೇಳಿದರೆ ನನ್ನ ಪೂಜೆ ಎನ್ನುವುದು ಬಿಡಲಿಕ್ಕಿಲ್ಲ ಎನ್ನುವುದು ಅಂತ. ಆದ್ದರಿಂದ ಇಲ್ಲಿ ಹುಡುಕಬೇಕಾದ್ದು 4 ಧರ್ಮದಲ್ಲಿಯೂ 4 ಜಾತಿಗಳಲ್ಲಿಯೂ ದೇವರ ಪೂಜೆ ಉಂಟೋ ಇಲ್ಲವೋ ಅಂತ. ಯಜ್ಞದಾನ ತಪಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್, ಯಜ್ಞೋದಾನ ತಪಶ್ಚೈವ ಹೇಳಿ ಆಯಿತು. ಭಗವಂತನ ಆರಾಧನೆ ಅಸಾಧಾರಣವಾದ ಪರಮೋಚ್ಚವಾಗಿರತಕ್ಕ ಕೃಷ್ಣ ಹೇಳ್ತಾನೆ, ಮೈ ಸ್ಥಿತಃ ಹೇಳಿಕೊಂಡು ನನ್ನಲ್ಲಿ ಅವನು ನೆಲೆಗೊಳ್ಳಬೇಕು ಎನ್ನುವುದರಲ್ಲಿ 2 ಮಾತಿಲ್ಲ. ಈ ಎಲ್ಲದರ ಒಂದು ಪರ್ಯಾಯವಾಗಿ ಆಚಾರ್ಯ ಮಧ್ವರ ವಾಕ್ಯ ಅದು. ಸ್ವವಿಹಿತ ವೃತ್ಯ ಭಕ್ತಿಯ ಭಗವದ್ ಆರಾಧನಮೇವ ಪರಮೋ ಧರ್ಮ ಅಂತ. ಇಲ್ಲಿ ನಾವು ಎಷ್ಟು ಸ್ವವಿಹಿತ ವೃತ್ಯ ಎನ್ನುವುದಕ್ಕೆ ಒತ್ತು ಕೊಡ್ತೇವೆಯೋ ಅದಕ್ಕಿಂತ ದುಪ್ಪಟ್ಟು ಒತ್ತು ಭಗವದ್ ಆರಾಧನಮೇವ ಪರಮೋ ಧರ್ಮ ಎನ್ನುವಲ್ಲಿ ಉಂಟು. ಒಟ್ಟಾರೆ ದೇವರ ಪೂಜೆ ಎನ್ನುವುದು ಮರಿಲಿಕ್ಕಿಲ್ಲ. ಶಮೋ ದಮಃ ತಪಃ ಶೌಚಂ ಎನ್ನುವಲ್ಲಿ ತಪಃ ಅನ್ನುವಾಗ ಎಂಥದ್ದು ತಪಸ್ಸು ಕೇಳಿದರೆ ಉಪವಾಸ ಮಾಡುವುದು, ಪಂಚಾಗ್ನಿಗಳ ಮಧ್ಯೆಯಲ್ಲಿ ಕೂತ್ಕೊಳ್ಳುವುದು, ಅನ್ನ ನೀರು ಬಿಟ್ಟಿರುವುದು, ಕೃಚ ಚಾಂದ್ರಾಯಣಾದಿಗಳನ್ನು ಮಾಡುವುದು, ಜಪಾನುಷ್ಠಾನದಲ್ಲಿ ಮೈಮರೆಯುವುದು, ಅದು ಹೇಳುವುದಲ್ಲವನು. ಸ್ವಾಧ್ಯಾಯ ಪ್ರವಚನೆಯೇ ವೇತಿ ನಾಕೋ ಮೌದ್ಗಲ್ಯ ತದ್ಧಿ ತಪಃ ಅಂತಾರೆ. ಕೃಷ್ಣನ ಲೆಕ್ಕದ ತಪಸ್ಸು ಅಂದರೆ ತಪ ಆಲೋಚನೆಯಿಂದ ನಿರಂತರ ಭಗವಂತನ ಚಿಂತನೆ. ಭಗವದ್ಗೀತೆಗೆ ಉಪನ್ಯಾಸಕ್ಕೆ ಬರ್ತದೆ ಆದರೆ ಅವರು ಬ್ರಾಹ್ಮಣರು ಅಂತ, ಉಳಿದವರು ಶೂದ್ರರು ಅಂತ ಕೃಷ್ಣ ಹೇಳುತ್ತೆ. ಇದೆಲ್ಲ ಚೌಕಟ್ಟಿನಲ್ಲಿರತಕ್ಕ ಧರ್ಮಗಳು. ಯಾರಿಗೆ ಗೀತೆಯ ಚಿಂತನೆ ಆಗುವುದಿಲ್ಲ ಅವರು ವಾಸ್ತವವಾಗಿಯೇ ಶೂದ್ರರು, ಬ್ರಾಹ್ಮಣರಲ್ಲ ಅಂತ. ಗೀತೆ ಅಂದರೆ ಸರ್ವೋಚ್ಚವಾದ ಎಲ್ಲ ಶಾಸ್ತ್ರಗಳ ಸಾರ. ಅದನ್ನೇ ಕುಡಿಲಿಕ್ಕಾಗದವರು ಇನ್ನು ಚಕ್ಕುಲಿ ಅದಕ್ಕಿಂತ ದೊಡ್ಡದು ಕೋಡುಬಳೆ ಎಲ್ಲ ತಿಂತಾವ? ರಸಾಯನವನ್ನೇ ಚೀಪ್ಲಿಕ್ಕೆ ಬಾರದ, ನೆಕ್ಕಲಿಕ್ಕೆ ಆಗದ, ಅಷ್ಟೇ ನೆಕ್ಕುವುದಷ್ಟೇ ಇರುವುದು, ಒಂದು ಬಿಂದು ಮಾತ್ರ. ಗೀತೆಯ ಚಿಂತನೆ ಅಂದರೆ ಸಕಲ ಶಾಸ್ತ್ರಗಳ ರಾಶಿಗಳಲ್ಲಿ ಒಂದು ಬಿಂದು. ಪಾರಿಜಾತ ಮಹಾಭಾರತ ಪಾರಿಜಾತ ಮಧುಭೂತ ಹೇಳಿತು. ಜೇನುತುಪ್ಪದ ಒಂದು ತುಣುಕು ಅದು ಗೀತೆ ಅಂದರೆ. ಇನ್ನು ಜೇನು ಗೂಡು, ಆ ಗೂಡು ಅದು ಗೂಡು ಅಂಥದ್ದು ಗೂಡು ಸಾವಿರಾರು ಇರತಕ್ಕಂಥ ಮರ, ಅದನ್ನೆಲ್ಲ ಯೋಚನೆ ಮಾಡಲಿಕ್ಕೆ ಆಗುವುದಿಲ್ಲ. ಅಲ್ಲಿ ನಿಂತ ಕೋಟಿಗಟ್ಟಲೆ ಹೂವುಗಳು ನೇರ, ಅವುಗಳ ಪರಿಮಳ, ಅವುಗಳ ರಸ, ಅವುಗಳ ಚಿಂತನೆ ಕಷ್ಟ, ಬಹಳ ಕಷ್ಟ. ಆದ್ದರಿಂದ ನಿಗಮ ಕಲ್ಪತರೋಹೋ ಗಳಿತಂ ಫಲಂ ಅನ್ನತ್ತು. ಅಲ್ಲಿಂದ ಆದಷ್ಟು ಮಾಗಿದ ಒಂದು ಹಣ್ಣನ್ನು ವೇದವ್ಯಾಸರು ನಮಗೆ ಪರಿಚಯಿಸಿದ್ರು. ವೇದ ಎನ್ನುವ ಕಲ್ಪವೃಕ್ಷದಲ್ಲಿ ಅಂಥದ್ದು ಲಕ್ಷಗಟ್ಟಲೆ ಹಣ್ಣುಗಳಿವೆ. ಬಹಳ ಸುಂದರವಾದಂತಹ ಗಟ್ಟಿಮುಟ್ಟಾದ ಬಹಳ ಚೆನ್ನಾಗಿ ಚಿಂತನೆ ಮಾಡತಕ್ಕಂಥ ವಸ್ತುಗಳು ಅಂತ. ಇದೇ ಆಗಲಿಲ್ಲ ಅಂದರೆ ಅದು ಎಲ್ಲಿ ಆಗುತ್ತೆ ಮತ್ತೆ? ಆದ್ದರಿಂದ ತಪಸ್ಸು ಎಲ್ಲರಿಗೂ ಉಂಟು. ಯಜ್ಞ ಭಗವಂತನ ಆರಾಧನೆ ಅರ್ಚಾ ಮೂಲಕ, ಇತರ ಮಾಧ್ಯಮಗಳ ಮೂಲಕ, ಮಾತೃದೇವೋಭವ ಎನ್ನುವ ಚೌಕಟ್ಟುಗಳ ಮೂಲಕ, ಅಂದರೆ ಚರ ಅಚರ ಪ್ರತೀಕಗಳ ಮೂಲಕ ಭಗವಂತನ ಆರಾಧನೆ, ವ್ಯವಸ್ಥಿತವಾದ ಉಪಚಾರಗಳು ಎಲ್ಲ ಇವೆ. ಅದರೊಟ್ಟಿಗೆ ದಾನಗಳು ಮತ್ತು ತಪಸ್ಸು. ಹೀಗೆ ಇದು 3 ಬಿಡಲಿಕ್ಕೇ ಇಲ್ಲ. ಇದು ಬೇಸಿಕ್ ಇದ್ದಾಗೆ, ಇದು ಮಾಮೂಲಿ ಅಂತಾರೆ. ಇದು ಎಲ್ಲರಿಗಿರತಕ್ಕ ಕರ್ಮ. ಇದಿಟ್ಟುಕೊಂಡು ಯಾವ ಜಾತಿಯಲ್ಲಿ ಹುಟ್ಟಿದ್ದಾನೆ ಆ ಜಾತಿಯಲ್ಲಿ ಅದಕ್ಕೆ ಅನುಗುಣವಾದ ಕರ್ಮವನ್ನು ಮಾಡಬೇಕು. ಅವನ ಗುಣ ಅಭಿವ್ಯಕ್ತಿ ಆಗುವುದು ಆ ಜಾತಿಯಲ್ಲಿ. ನನ್ನಲ್ಲಿ ಆ ಜಾತಿಯನ್ನು ನಾನು ಬಿಟ್ಟುಕೊಡುತ್ತೇನೆ, ಈ ಗುಣವನ್ನು ಮಾಡಿಕೊಳ್ಳುತ್ತೇನೆ, ಮಾಡಿಕೊಳ್ಳಲಿಕ್ಕಿಲ್ಲ.
ಅದಕ್ಕೆ ಸ್ವವಿಹಿತ ವೃತ್ತಿಯ ಭಕ್ತಿಯ ಅಂದ. ಸ್ವವಿಹಿತ ಈಗ ಅವನ ಸ್ವಭಾವದಲ್ಲಿ ಏನಾಗಿದೆ ಅದು ವಿಹಿತ ಅಲ್ಲ, ಈಗ ಅದು ಸ್ವ. ಅವನಿಗೆ ವಿಹಿತವಾದದ್ದು ದೇವರು ಈ ಜನ್ಮದಲ್ಲಿ ಅವನು ಕೇಳಿ ಬಂದದ್ದಲ್ಲ, ಅವನ ಕರ್ಮದ ರಾಶಿ ಹಿಂದೆ ಇತ್ತು. ಅದಕ್ಕೆ ಅನುಗುಣವಾಗಿ ಈ ಜನ್ಮದ ದೇವರು ಒಂದು ಕಡೆಯಲ್ಲಿ ಹಾಕಿದ್ದಾನೆ, ಒಂದು ವೃತ್ತಿಯಲ್ಲಿ ಹಾಕಿದ್ದಾನೆ. ಅದು ಅವನಿಗೆ ವಂಶತಃ ಬಂದ ಕೈ ಚಳಕದಲ್ಲಿ ಕೂತ ವೃತ್ತಿ. ಅದನ್ನು ತೊರೆದವನು ಇನ್ನೊಂದು ಮಾಡುತ್ತೇನೆ ಅಂದರೆ ಸಮಾಜದಲ್ಲಿ ಏರುಪೇರು ಬರಲಿಕ್ಕೆ ಶುರುವಾಯಿತು. ಈ ಮುಂದಿನ ಗೆರೆ ಇರುವುದಲ್ಲಿ ಅದಕ್ಕಿದು ಪೀಠಿಗೆ. ಕೃಷಿ ಗೋರಕ್ಷ ವಾಣಿಜ್ಯಂ ವೈಶ್ಯಂ ಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಕೃಷಿ ಮಾಡುವುದು, ನೇಗಿಲು ಹಿಡಿದಾಗ ಸುಲಭವಾಗಿ ದನ ಕೈಯಲ್ಲಿ ಕೇಳುತ್ತದೆ ಆದರೆ, ಎತ್ತುಗಳು ಕೇಳುತ್ತದೆ ಅಂತಾದರೆ, ನೆಟ್ಟ ಬೀಜಗಳು ಬಹಳ ಬೇಗನೆ ಖುಷಿಯಲ್ಲಿ ತಾನು ಮೊಳಕೆಯನ್ನು ಬರ್ತದೆ ಅಂತಾದರೆ, ಯಾರು ಬಿತ್ತಿದ ಬೀಜ ಎಸೆದ ಬೀಜ ಅದು ಮೊಳಕೆ ಹೊಡೆದು ಹಣ್ಣು ಕೊಡುವಲ್ಲಿ ಬೇಗನೆ ಸಮರ್ಥ ಆಗುತ್ತೋ ಅವನು ನಿಜವಾಗಿ ಕೃಷಿಕ. ಆ ಮರಗಿಡಗಳಿಗೆ ಇವನು ಬೇಕು. ಕೆಲವರು ಬೀಜ ನೆಟ್ಟರು, ಕೆಲವರು ಎಸೆದರೆ ಕುಡಿ ಬರುತ್ತೆ, ಕೆಲವರು ಬೀಜ ನೆಟ್ಟು ಪಾತಿ ಮಾಡಿ ಗೊಬ್ಬರ ಹಾಕಿ ನೀರು ಉಣಿಸಿದ್ರು ಅದು ಬರಲಿಕ್ಕೆ ಹೇಳುವುದಿಲ್ಲ. ಅಂದರೆ ನೀನು ನನ್ನ ಬೇಡ ಅಂತದ್ದು, ಬೀಜವೇ ಹೇಳ್ತದೆ ನೀನು ಕೃಷಿಕ ಅಲ್ಲ, ನೀನು ನನ್ನದಲ್ಲದ ಜಾತಿಯವ, ನನಗೆ ಬೇಡ ಅಂತದೆ. ನನ್ನನ್ನು ಬೆಳೆಸುವವ ನನಗೆ ಬೇಕು ನನಗೆ ಇಷ್ಟ ಇದೆ ಕೃಷಿ ಮಾಡುವುದು ಅಂತ ನಾನು ಮಾಡಿದರೆ ದೇವರು ಹೇಳುತ್ತಾನೆ, ನಿನ್ನನ್ನು ನಾನು ಬ್ರಾಹ್ಮಣನಾಗಿ ಹುಟ್ಟಿಸಿದ್ದಿ ಯಾಕೆ? ಇದರಿಂದ ನಿನ್ನ ಕೆಲಸವನ್ನು ಬಿಟ್ಟುಕೊಟ್ಟದ್ದು ಒಂದು ತಪ್ಪು. ಈ ಜನ್ಮದಲ್ಲಿ ನಿನಗೆ ಈ ದೇಹವನ್ನು ಕೊಟ್ಟು ಕಳಿಸಿದೆ, ಅದಕ್ಕಿರತಕ್ಕ ಕರ್ಮ ಮಾಡು ಅಂತ ನೀನದನ್ನು ಮಾಡದೆ ಚೆನ್ನಾಗಿ ಪಾತಿ ಮಾಡ್ತಾ ಚಟ್ಟಿ ಹಿಡ್ಕೊಂಡು ಕೊಟ್ರೆ ಹಾಕ್ತಾ ಕೂತ್ಕೊಂಡಿಯಲ್ಲ, ಇದು ನೀನು ಹಿಂಸೆ ಮಾಡ್ತಾ ಇಲ್ವ? ಅಹಿಂಸಾ ಸರ್ವಭೂತಾನ್ ಎನ್ನುವಲ್ಲಿ ಬ್ರಾಹ್ಮಣನಿಗೆ ಹೆಚ್ಚು ಹಿಂಸೆ ಮಾಡಲಿಕ್ಕಿಲ್ಲ. ಕೃಷಿ ಎನ್ನುವುದು ಅದು ಹಿಂಸೆ. ಪ್ರಮೃತಂ ಕರ್ಷಣಂ ಸ್ಮೃತಂ ಅಂತಾರೆ. ತನ್ನ ಮೈಕೈಯೂ ನೋವಾಗುತ್ತೆ, ತನ್ನ ಮನೆ ಮಂದಿಯ ರಟ್ಟೆಯನ್ನು ಮುರಿತಾನೆ ಅವರನ್ನು ದುಡಿಸಿಕೊಂಡು, ಅದರೊಟ್ಟಿಗೆ ಆ ಪ್ರಾಣಿಗಳನ್ನು, ಜಂತುಗಳನ್ನು, ಜಾನುವಾರುಗಳನ್ನು ಪೆಟ್ಟುಬುಡೆ ಮಾಡ್ತಾನೆ, ಹೊಡಿಬೇಕಾಗತ್ತೆ ಅವುಗಳಿಗೆ. ಗದ್ದೆಯಲ್ಲಿ ಅಥವಾ ತೋಟದಲ್ಲಿ ಇರತಕ್ಕಂಥ ಎರೆಹುಳುವ ಇತ್ತೀತರ ಪ್ರಾಣಿಗಳ ಚೇಳುಗಳು ಅವುಗಳನ್ನೆಲ್ಲ ಕೊಲ್ತಾನೆ. ಎಷ್ಟಾಯ್ತು ನೋಡಿ. ಮಧ್ಯೆಯಲ್ಲಿ ಅಲ್ಲಿ ಅದು ಪಾರಿವಾಳವೋ ಇನ್ಯಾವುದೋ ಕೊರವಂಕವೋ ಹಕ್ಕಿಗಳು ಬಂದರೆ ಅದರ ಮೇಲೆ ಕಲ್ಬಿಸಾಡ್ತಾನೆ. ಹೀಗೆಲ್ಲವೂ ಅದು ಕಾಳು ತಿಂತದೆ, ಹುಳ ಉಪ್ಪಟೆಯೂ ತಿಂತದೆ, ಎರಡು ತಿಂತದೆ. ಅವುಗಳನ್ನು ಹುಳ ಉಪ್ಪಟೆ ಮಾತ್ರ ತಿನ್ನಬೇಕು ಅಂತ ಅವುಗಳಿಗೆ ನಿರ್ಬಂಧ ಇಲ್ಲ, ಅದರೊಟ್ಟಿಗೆ ಕಾಳನ್ನು ತಿಂತಾವೆ. ಇವನಿಗೆ ಮೊದಲು ಇಷ್ಟ ಆಗುತ್ತೆ ಹುಳ ಉಪ್ಪಟೆ ತಿನ್ನುವಾಗ ಬರಲಿ ಅಂತ, ತೆನೆ ಬಂದಾಗ ಓಡಿಸ್ತಾನೆ, ಕಲ್ಬಿಸಾಡ್ತಾನೆ, ಕೊಲ್ತಾನೆ. ಹೀಗೆ ಇಷ್ಟು ಪ್ರಮೃತಂ ಕರ್ಷಣಂ ಸ್ಮೃತಂ. ಕೃಷಿ ಅಂದ ತಕ್ಷಣ ಅದು ಕೊಲ್ಲುವ ಕೆಲಸ ಅಂದರು, ಸಾಯುವ ಕೆಲಸ ಅಲ್ಲ, ಕೊಲ್ಲುವ ಕೆಲಸ ಅಂತ. ಎಲ್ಲರನ್ನೂ ಕೊಲ್ಲುವ ಕೆಲಸ ಅಂತಾರೆ, ಅದು ಹೇಳಿಸಿದ್ದಲ್ಲ. ಹಾಗಾಗಿ ದೇವರು ನಮಗೆ ಬ್ರಹ್ಮಜಾತಿಯನ್ನು ಕೊಟ್ಟು, ದೇಹವನ್ನು ಕೊಟ್ಟು, ಇಲ್ಲಿ ದುಡಿಯಯ್ಯ ನಿನ್ನ ಕೆಲಸ ಬೇಕಿತ್ತು ಇಲ್ಲಿಗೆ ಜನಕ್ಕೆ, ನಿನ್ನ ಬ್ರಾಹ್ಮಣ್ಯ ಜಗಕ್ಕೆ ಬೇಕು ಅಂತ ಕೊಟ್ಟು ಅಂತ ಕಳಿಸಿದರೆ 1000 ಜನರನ್ನು ಬ್ರಾಹ್ಮಣರನ್ನಾಗಿ ದೇವರು ಕೊಟ್ಟ. ಅದರಲ್ಲಿ 900 ಜನರು ಕೃಷಿಗೆ ಬಿದ್ದುರಿಟ್ಟುಕೊಳ್ಳುವ. 100 ಜನರಿಂದ ಆ ಸಮಾಜದಲ್ಲಿ ಬ್ರಾಹ್ಮಣ್ಯವನ್ನು ಉಳಿಸ್ಲಿಕ್ಕಾಗುವುದಿಲ್ಲ, ತಣಿಸ್ಲಿಕ್ಕಾಗುವುದಿಲ್ಲ. ಆದ್ದರಿಂದ ಬ್ರಾಹ್ಮಣ್ಯದಿಂದ ಕೊಡಬೇಕಾದಂತಹ ಕೊಡುಗೆ ಏನುಂಟು ಅದು ಕುಂಠಿತ ಆಯಿತು. ಸಮಾಜ ಒಂಟಿ ಕಾಲಲ್ಲಿ ಹೋಗಬೇಕಾಗತ್ತೆ. ಅದರ ಬದಲಿಗೆ ಇಲ್ಲಿ ಕೃಷಿಕ ಸಮಾಜ ಹೆಚ್ಚಾಯಿತು, ಆದ್ದರಿಂದ ಕೃಷಿ ಹೆಚ್ಚಾಗುತ್ತೆ, ಹೈನುಗಾರಿಕೆಯೋ ಅಥವಾ ಇನ್ನಿತರ ವಸ್ತುಗಳು ಹೆಚ್ಚಾಗ್ತವೆ. ಅದರಿಂದ ಅವರು ಕೆಲಸ ಇಲ್ಲದೆ ಪರದಾಡ್ತಾರೆ, ಅವ್ರಿಗೆ ಹೆಚ್ಚಾಯಿತು. ಒಬ್ಬನಿಗೆ ಬೇಕಾದ ಕೆಲಸ ಕೃಷ್ಣ 5,000 ಕೃಷಿಕರನ್ನು ಕೊಟ್ಟ. ಈ 1000 ಮತ್ತು ಇತರ ಜನರನ್ನು ಬದುಕಲಿಕ್ಕೆ ಬೇಕಾದಷ್ಟು ವ್ಯವಸ್ಥೆ ಮಾಡಲಿಕ್ಕೆ 5,000ವನ್ನು ಕೊಟ್ಟ. ಆದರೆ ಇಲ್ಲಿನ 500 ಜನರಲ್ಲಿ ಹೋಗ್ಲಿಕ್ಕೆ ಹೋಗಿ ಅವರಿದ್ದ ಕೆಲಸವನ್ನು ಕಸಿದುಕೊಂಡ್ರು. ಸಹಜವಾಗಿ ಕೃಷಿಕ ಮಾಡಬೇಕಾದ ಕೆಲಸವನ್ನು ಒಬ್ಬ ಬ್ರಾಹ್ಮಣ ವಹಿಸಿಕೊಂಡು ಮಾಡಿದ ಅಂದರೆ ಕೃಷಿಕನ ತುತ್ತಿಗೆ ಒಂದು ಪೆಟ್ಟು ಬಿತ್ತು ಅಂತ ಅರ್ಥ. ಆದ್ದರಿಂದ ಇವನು ಜಮೀನ್ದಾರ ಆಗಬಾರ್ದು, ಕೃಷ್ಣನ ಪ್ರಕಾರ ಆಗಬಾರ್ದು. ವಿಶ್ವಸೃಷ್ಟಿಯಲ್ಲಿ ಕೃಷ್ಣ ಇಷ್ಟು ಜನರಿಗೆ ಇಂಥದ್ದು ದೇಹವನ್ನು ಕೊಟ್ಟು ಕಳಿಸಿದ್ದಾನೆ, ಅವನ ಪೂರ್ವತಂತ್ರಕ್ಕೆ ಅನುಗುಣವಾಗಿ. ನಾವು ಆ ತಂತ್ರದಿಂದ ತಪ್ಪಿಸಿಕೊಂಡದ್ದು ಇನ್ನೊಂದು ತಪ್ಪು. ನೀನು 10 ಬ್ರಾಹ್ಮಣ ಜನ್ಮದಲ್ಲಿ, 50 ಕ್ಷತ್ರಿಯ ಜನ್ಮದಲ್ಲಿ, 100 ಪ್ರಾಣಿ ಜನ್ಮದಲ್ಲಿ ಬರಬೇಕು ಅಂತ ಒಂದು ನಿಯತ್ತಿ ಇರ್ತದೆ ಕರ್ಮದ ತಂತ್ರದಲ್ಲಿ. ಅದನ್ನು ನಾವಿಲ್ಲಿ ಬಂದು ಆ ಜನ್ಮದ ಆ ಕ್ರಿಯೆಯನ್ನು ಮಾಡದೆ ಹೋದರೆ ಕೃಷ್ಣನ ಪ್ರತಿಷ್ಠೆಗೆ ವಂಚನೆ ಮಾಡಿದಾಗತ್ತೆ. ತಪ್ಪಿಸಿಕೊಂಡು ನಾವು ಹೋದರೂ ಅವನು ಬಿಡುವುದಿಲ್ಲ, ಇನ್ನೊಮ್ಮೆ ಹಾಕ್ತಾನೆ, ಇನ್ನೊಂದು ಕಡೆಯಲ್ಲಿ ಇಡ್ತಾನೆ. ಆದ್ದರಿಂದ ಒಂದು ದೃಷ್ಟಿಯಿಂದ ನಮ್ಮ ಕರ್ಮದಿಂದ ಕೊಡತಕ್ಕ ಸಂದಾಯ ತೆರಿಗೆ ಕೃಷ್ಣನಿಗೆ ಕರ್ಮತಃ ಆಗಲಿಲ್ಲ, ದುಡಿಮೆಯಲ್ಲಿ ಆಗ್ಬೋದು, ಬಂದಿರತಕ್ಕ ಸಂಪಾದನೆಯಿಂದ ಆಗಿರ್ಬೋದು. ಆದರೆ ನಾವು ಮಾಡಲಿಲ್ಲ, ನಮ್ಮ ಪ್ರಯತ್ನದಿಂದ ನಮ್ಮ ದೈಹಿಕವಾದ ಶ್ರಮವನ್ನು ದೇವರಿಗೆ ಒಪ್ಪಿಸಲಿಲ್ಲ. ಅದೊಂದು ಎಷ್ಟು ಸಾಧ್ಯ ಎನ್ನುವುದು ಲೆಕ್ಕ. ಮತ್ತೆ ಗುಣತಃ ಕೇಳಿಕೊಂಡ್ರೆ ಯಾವ ಕಾಲಕ್ಕೂ ಅವನಿಗೆ ಆಗುವುದೇ ಇಲ್ಲ ಅಂದಾಗ ಗುಣತಃ ವ್ಯತ್ಯಾಸ ಮಾಡಿಕೊಳ್ಳುವುದು, ಅದನ್ನು ಸ್ವಭಾವ ಯಾವುದೊಂದು ಗುರುತಿಸುವುದು ನಮ್ಮ ಕೈಯಲ್ಲಿಲ್ಲ. ಇದು ಆಗುವುದಾದರೆ ಆಗ್ಬೋದು,
ಅಂಥದ್ದು ಒಂದು ಯಾವುದೋ ಒಂದು ಮಾನದಂಡವೋ ಪರೀಕ್ಷೆಯೋ ಒಂದು ವ್ಯವಸ್ಥೆ. ಈಗ ಅಷ್ಟವರ್ಷಂ ಬ್ರಾಹ್ಮಣಂ ಉಪನಯೀತ ಇರುತ್ತು, 8 ವರ್ಷಕ್ಕೆ ಬ್ರಾಹ್ಮಣನಿಗೆ ಉಪನಯನ ಮಾಡಲಿಕ್ಕೆ. ನೀವು ವೈಜ್ಞಾನಿಕವಾಗಿ ಹಾಲು ಹಲ್ಲು ಎಲ್ಲ ಮಾತಾಡಲಿಕ್ಕೆ ಶುರು ಮಾಡಿದರೆ ಕ್ಷತ್ರಿಯನಿಗೆ 12 ವರ್ಷಕ್ಕೆ ಮಾಡಲಿಕ್ಕೆ. ಅವನದನ್ನು ಹಲ್ಲು ಬೀಳ್ತದ? ಅದು ಗೊತ್ತಾರೆ ಯಾರಾದರೂ ಬಂದು ಕ್ಷತ್ರಿಯರು ಹೇಳಿ, ಪ್ರಯೋಜನ ಇಲ್ಲ. ಆದ್ದರಿಂದ ವೈಜ್ಞಾನಿಕ ಕಾರಣ ಇಟ್ಟುಕೊಂಡ್ರೆ ಎಲ್ಲ ಮಾನವರಿಗೂ ಒಂದೇ ಬಗೆ 8 ವರ್ಷಕ್ಕೆ ಮೇಧಾಶಕ್ತಿಯ ಅಥವಾ ವಿಸ್ಡಮ್ ಟೀತಿನ ಸಂಬಂಧದ ಪ್ರಜ್ಞೆ. ಅದು ಬಿಡಲೇಬೇಕು, ಅದು ಬಾಯಿ ಮುಚ್ಚಿಕೊಳ್ಳೇಬೇಕು. ನಾವು ಹಲ್ಲಿನ ಸುದ್ದಿಯನ್ನು ಮಾತಾಡದೆ ಸುಮ್ಮನೆ ಶಾಸ್ತ್ರದ ಸುದ್ದಿ ಮಾತಾಡಿದರೆ 12 ವರ್ಷಂ ಕ್ಷತ್ರಿಯಮುಪನೀತ ಅಂತಾರೆ. 12 ವರ್ಷಕ್ಕೆ ಕ್ಷತ್ರಿಯನಿಗೆ ಉಪನಯನ. ಇದು ಜಾತ್ಯ ಹೇಳಿದ್ದು. ಹುಟ್ಟಿನಿಂದ ಕ್ಷತ್ರಿಯನಾದವನಿಗೆ ಉಪನಯನ ಯಾವತ್ತು ಮಾಡಲಿ. ನಾವು ಅವನು ಗುಣತಃ ಬ್ರಾಹ್ಮಣನಿದ್ದಾನೆ, ಅವನು ಬಹಳ ಚೆನ್ನಾಗಿ ಹೇಳಿದ್ದನ್ನು ಹೇಳುತ್ತಾನೆ, ಈಗಲೇ ಅವನು ಓದಿಕೊಳ್ಳುವುದು ವಿಷ್ಣು ಸಹಸ್ರನಾಮ ಹೇಳೋದು ಖುಷಿಯಾಗುತ್ತೆ, 8 ವರ್ಷಕ್ಕೆ ಮಾಡಿಬಿಡ್ತೇವೆ ಅವನಿಗೆ ಅಂದರೆ, ನಿಮ್ಮ ಜಾತಿಯಲ್ಲಿ ಇಷ್ಟು ವರ್ಷಕ್ಕೆ ಮಾಡುವ ಕ್ರಮ ಇಲ್ಲ. ಅವನು ಭಾಳ ವೇದ ಎಲ್ಲ ಅಭ್ಯಾಸ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ, ಅವನು ಗುಣತಃ ಸ್ವಭಾವತಃ ಬ್ರಾಹ್ಮಣ ಇರಬೇಕು. ಅದು ಹೇಗೆ ಹೇಳೋದು ಬೇಕು ಅಂತ ಇಷ್ಟು ಹೇಳಿದ್ರಿಂದ ಆಯಿತು ಅಂತ ಹೇಳಬೇಕಾ? ಇದು ಓದಿದ್ದರಿಂದ ಅವನಲ್ಲಿ ಬ್ರಾಹ್ಮಣ್ಯ ಬಂತು ಹೇಳುವುದಾ? ಬ್ರಾಹ್ಮಣ್ಯ ಇರ್ಲಿಕ್ಕೆ ಹೋಗಿ ಅವನು ಓದಿದ ಹೇಳುವುದಾ? ವಿಷ್ಣು ಸಹಸ್ರನಾಮವೋ ಮಂಗಲಾಷ್ಟಕವೋ ಅಂತ ಉಪನಯನದ ಮೊದಲು ಏನು ಅವನು ಕಲಿತ ಅಂತ ತಿಳ್ಕೊಳ್ತೀರಿ. ಅದು ಪರಿಸರದ ಪ್ರಭಾವ ಇರಬಹುದಲ್ಲ. ಮಠದ ಸುತ್ತ ಇರೋದ್ರಿಂದ ದಿನಾ ಸುಪ್ರಭಾತದ ಕ್ಯಾಸೆಟ್ ಕೇಳಿ ಕೇಳಿ ಅವನು ತೊಟ್ಟಿಲಲ್ಲೇ ಹೇಳಲಿಕ್ಕೆ ಶುರು ಮಾಡ್ತಿದ್ದ. ಉತ್ತಿಷ್ಟ ಕೃಷ್ಣ ಕಮಲಾಕ್ಷ ಹೇಳಿಕೊಂಡು ಹೇಳ್ತಾವೆ, ಬೈ ಬರ್ತೇವೆ ಬ್ರಾಹ್ಮಣ ನೋಡಿ ಮಂತ್ರ ಹೇಳ್ತಾ ಇದ್ದಾನೆ. ಕರ್ಮ, ಅವನನ್ನು ಬೇರೆ ಕಡೆಯಲ್ಲಿ ನಿಲ್ಲಿಸಿ ಕೊಕ್ಕೊಕ್ಕೋ ಶುರು ಮಾಡೋದಿಲ್ಲ ಮತ್ತೇವ. ಅದರಿಂದ ಪ್ರಭಾವ ಪರಿಸರದ್ದೋ ಸ್ವಭಾವದ್ದೋ ಯಾರಿಗೆ ಗೊತ್ತಾಗುತ್ತೆ? ಅದರಿಂದ ಕೃಷ್ಣ ಯಾವತ್ತು ಯಾವ ಜಾತಿಯಲ್ಲಿ ಹೇಗೆ ಹುಟ್ಟಿಸಿದನೋ ಅದಕ್ಕೆ ಅನುಗುಣವಾದ ಕೌಶಲ, ಒಬ್ಬ ಒಳ್ಳೆಯ ಬಡಗಿಗೆ ಶಿಲ್ಪಿಗೆ ಕೌಶಲ ಚೆನ್ನಾಗಿರುತ್ತೆ. ಅವನು ಪ್ರತಿಮೆಯನ್ನು ಮಾಡುವಲ್ಲಿ, ಮರದ ಕೆತ್ತನೆಯಲ್ಲಿ, ಮನೆ ಕಟ್ಟುವಲ್ಲಿ ನಿಪುಣನಿರ್ತಾನೆ. ಅದನ್ನೆಲ್ಲ ನಾವು ಹೇಳ್ಕೊಂಡು ಬಿಟ್ಟರೆ, ಇಂಜಿನಿಯರ್ ನಾವು ಆಗ್ತೇವೆ, ವೈದ್ಯರು ನಾವು ಆಗ್ತೇವೆ ಅಂದುಬಿಟ್ರೆ ಉಳಿದವರ ಪಾಡೇನು ಕೇಳಿದರು. ಸಮಾಜದಲ್ಲಿ ಮೀಸಲಾತಿಯ ಒಂದು ದೊಡ್ಡ ಗುಳ್ಳೆ ಏಳಲಿಕ್ಕೆ ಕಾರಣವೇ ಯಾರೋ ಏನೋ ಮಾಡುವುದರಿಂದ. ಕೃಷ್ಣನ ಪ್ರಕಾರ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೊರಟದ್ದಲ್ಲ. ಕೃಷ್ಣ ಹೇಳುವಾಗ ಕೃಷಿ ಗೋ ರಕ್ಷ ವಾಣಿಜ್ಯಂ ವೈಶ್ಯಂಕರ್ಮ. ನಾನು ತೋಟ ತಗೊಂಡು ತೋಟ ಮಾಡ್ತೇನೆ, ನನ್ನ ಕಾಯಿಪಲ್ಯ ನನ್ನ ಹೊಟ್ಟೆ ನಾನು ಸ್ವಾವಲಂಬನೆ ತಿನ್ನುತ್ತೇನೆ ಹೇಳಿಕೊಂಡ್ರೆ, ಹಾಗಾದರೆ ಕೃಷಿಕರಿಗೆ ಆತ್ಮಹತ್ಯೆಗೆ ನಾವು ಬೆಂಬಲ ಕೊಟ್ಟಾಗಿ. ಅವರಿಗೆ ಸಹಜವಾಗಿ ಮಾತಿನ ಕೆಲಸ ಮಾಡಲಿಕ್ಕೆ ಬರುವುದಿಲ್ಲ, ದೇಶದ ರಕ್ಷಣೆಯ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಅಂಥವರು ಅವರು ತೋಟದಲ್ಲಿ ದುಡಿದು ಸಂಪಾದನೆ ಮಾಡಿ ಜನಕ್ಕೆ 4 ರೂಪಾಯಿಗೆ ಮಾರಿ 8 ರೂಪಾಯಿ ಬದುಕಬೇಕು ಅಂತ ಇಟ್ಟುಕೊಂಡ್ರು. ಅದನ್ನು ನೀವು ಮಾಡಲಿಕ್ಕೆ ಬಿಡುವುದಿಲ್ಲ ಅಂದರೆ ಏನು ಕತೆ ಹೇಳುತ್ತೆ? ನಿಮ್ಮ ಕೆಲಸ ನಮಗೆ ಮಾಡಲಿಕ್ಕೆ ಬರೋದಿಲ್ಲ, ನಮ್ಮ ಕೆಲಸ ನೀವು ಮಾಡಲಿಕ್ಕೆ ಬರುತ್ತೆ ಅಂತ ಹೇಳ್ಕೊಂಡ್ರೆ ಆಪತ್ಕಾಲದಲ್ಲಿ ಮಾತ್ರ ಬ್ರಾಹ್ಮಣ ಹಾಗೆ ಮಾಡ್ಬೋದು ಅಂತ ಇರುತ್ತೆ. ಇತರ ಕರ್ಮವನ್ನು ಧರ್ಮಶಾಸ್ತ್ರ ಪ್ರಕಾರ ಆಪತ್ಕಾಲದಲ್ಲಿ ಮಾತ್ರ. ನಮಗೇನು ಆಪತ್ತಿದೆ ಈಗ? ಆದ್ದರಿಂದ ಒಬ್ಬ ತನ್ನ ಗಡ್ಡವನ್ನು ತಾನೇ ಕೆರೆದುಕೊಳ್ಳುತ್ತಾನೆ ಹೇಳಿದರೆ ಆ ಸಮಾಜದಲ್ಲಿ ಭಂಡಾರಿಗಳನ್ನು ಕೆತ್ತಿದಾಗೆ ಅವರು ಎಲ್ಲಿ ಹುಟ್ಟೆ? ಮತ್ತೆ ಅವ್ರು ಏನು ಮಾಡಬೇಕು? ಅವರು ವೇದ ಪಾರಾಯಣಕ್ಕೆ ಬರಲಿಕ್ಕೆ ಅವರನ್ನು ಕರಿತೀರಾ ಪಾರಾಯಣಕ್ಕೆ? ಹಾಗಾದರೆ ಪುಸ್ತಕಕ್ಕೆ ಎಲ್ಲ ಕಡೆ ಸಿಗ್ತದೆ, ಪಾಠ ಅವನಿಗೆ ಹೇಳಿಕೊಡೋದು. ನೀನಾಗ ನಾಳೆಯಿಂದ ಪಾರಾಯಣಕ್ಕೆ ದೇವಸ್ಥಾನಕ್ಕೆ ಬಾ, ಸರ್ಕಾರದ ನಿಯೋಗ, 5,000 ನಿನಗೆ ಪ್ರತಿ ತಿಂಗಳು ಸಂಬಳ ಮತ್ತು 3 ಹೊತ್ತು ಊಟ, ಆಯ್ತಲ್ಲ. ಅಲ್ಲ, ನಾವು ನಮ್ಮ ಗಡ್ಡವನ್ನು ನಾವು ಕೆತ್ತುವುದಾದರೆ ಭಂಡಾರಿ ಸಮಾಜದವರು ಬದುಕುವುದು ಹೇಗೆ? ಒಂದು ಸಣ್ಣ ಕೆಲಸ, ಸಣ್ಣ ಪ್ರಶ್ನೆಗಳು. ಅದರಿಂದ ಎಲ್ಲ ಸಮಾಜವನ್ನು ಬದುಕಿಸುವುದು ಅವರ ಜಾತಿಯಂತೆ ಕೃಷ್ಣನಿಗಿಷ್ಟ. ಅದಕ್ಕೋಸ್ಕರ ಕೃಷಿ, ಗೋರಕ್ಷೆ, ದನಗಳನ್ನು ಸಾಕುವುದು, ದನ ಒಳ್ಳೆಯದು ಮಾಡುವುದು, ದನದ ಬಗ್ಗೆ ತಂದು ಕೊಡುವುದು, ಇದೆಲ್ಲವೂ ಅವನಿಗೆ ಬಿಟ್ಟದ್ದು. ಅದನ್ನು ಪ್ರತಿಯೊಬ್ಬರೂ ಅವರವರ ಮನೆಯಲ್ಲಿ ಅವರವರು ತಮ್ಮ ದನವನ್ನು ಸಾಕಿಕೊಳ್ತಾರಾದರೆ ಆಗುವ ಕೆಲಸ ಅಲ್ಲ ಅದು. ಯಾಕೆ? ಮನೆ ಎಷ್ಟು ದೊಡ್ಡದು ಬೇಡ? ಇವರು ದಿನ ಯಾಕೆ ಒಂದು ದನ ಮನೆಯಲ್ಲಿ ಉಂಟು ಹೇಳಿದರೆ 1 ಜನ ಮನೆಯಲ್ಲಿ ಇರಬೇಕು ಅಂತ ಅರ್ಥ. ಕ್ರಮ ಹಾಗೆ 2 ದನ ಉಂಟಾದರೆ 2 ಜನ ಬೇಕು. ಅವರಿಗೆ ಪೂರ ಕೆಲಸ ಇರ್ತದೆ. ದನವನ್ನು ತನ್ನಷ್ಟಿಗೆ ಬಿಡಲಿಕ್ಕಿಲ್ಲ, ದಿನ ಮೀಯಿಸಬೇಕು. 1 ಹೊತ್ತಲ್ಲ 2 ಹೊತ್ತು ಮೀಯಿಸಬೇಕು. ಮೈ ತುಂಬದು ಸೆಗಣಿ ಮಾಡಿಕೊಳ್ಳುತ್ತೆ, ಅದರ ನೆಲವನ್ನು ಚೆನ್ನಾಗಿ ಮಾಡೋದು, ಗಾಯ ಆಗುತ್ತೆ, ಒಂದಕ್ಕೊಂದು ಗಲಾಟೆ ಮಾಡಿಕೊಳ್ಳುತ್ತೆ. ನಮ್ಮ ಹಾಗೆ ಅದಕ್ಕೂ ತಿನ್ನಬೇಕು. ತಿನ್ನುವಾಗ ಅಂದರೆ ಅದಕ್ಕೆ ಸುಮ್ಮನೆ ಕೂತು ತಿನ್ನಬೇಕು ಅಂತ ಇಲ್ಲ, ಇಷ್ಟ ಅದಕ್ಕೆ ತಿರುಗಿ ತಿನ್ನಬೇಕು ಅಂತ. ನಮಗೆ ಕೂತು ತಿನ್ನಬೇಕಂತಿದ್ರೆ ಅದಕ್ಕೆ ತಿರುಗಿ ತಿನ್ನಬೇಕು. ಅದು ಒಳ್ಳೆಯ ಪದಾರ್ಥಗಳನ್ನು ಹುಡುಕಿ ಒಳ್ಳೆಯ ಗಿಡಗಳ ಕುಡಿಗಳನ್ನು ತಿನ್ನಬೇಕು. ಹಣ್ಣಿದ್ರೂ ಅದು ತಿನ್ನುವುದಿಲ್ಲ, ಅದಕ್ಕೆ ಹಣ್ಣು ಇಷ್ಟ ಅಲ್ಲ, ಅದಕ್ಕೆ ಚಿಗುರು ಇಷ್ಟ. ನಮಗೆ ಹಣ್ಣು ಇಷ್ಟ, ಅದಕ್ಕೆ ಚಿಗುರು ಇಷ್ಟ. ನಾವು ಚಿಗುರು ತಿನ್ನುವುದು, ಅದಕ್ಕೆ ಹಣ್ಣು ಕೊಡೋದು ಅಂದರೆ ಅದಕ್ಕೆ ಹೇಳೋದಿಲ್ಲ. ಅದು ಬೇಡ ಅಂತ, ನನಗೆ ಹಣ್ಣು ಇಷ್ಟ, ನನಗೆ ಚಿಗುರು ಇಷ್ಟ, ನೀನು ಕೊಯ್ದದ್ದು ಬೇಡ ನಾನು ತಿಂತೇನೆ ಹೇಳ್ತೇನೆ. ಅಷ್ಟು ಫ್ರೆಶ್ ಆಗಬೇಕು ನೋಡಿ. ನಮಗೆ ಯಾರೋ ಸಿಪ್ಪೆ ಕೊಟ್ಟದ್ದು ಬಾಳೆಹಣ್ಣು ನಾವು ತಿಂತೇವೆ, ಅದು ಕೇಳೋದಿಲ್ಲ. ಹಾಗೆ ನನಗೆ ಅದು ಬೇಡ ಹೇಳ್ತೇನೆ, ನಾನೇ ಕುಡಿದು ತಿಂತೇನೆ, ಕಡಿದು ತಿಂತೇನೆ ಅಂತ. ಹಾಗೆ ಅದು ಗೋಚಾರಗಳು ಬೇಕು ಗೋರಕ್ಷೆಗೆ. ಆನಂತರ ವಾಣಿಜ್ಯ, ಅದರ ವಸ್ತುಗಳನ್ನು ಮಾರಾಟ ಮಾಡಬೇಕು. ಅವನು ತಗೊಂಡೋಗಿ ಮಾರೋದು, ಅವನು ಬಾಗಿಲಿಗೆ ಒಂದು ಯಾವತ್ತು ಬರಬೇಕು ಅಂತ ಕೇಳ್ತಾನೆ, ತಂದು ಕೊಡ್ತಾನೆ. ತಂದು ಕೊಟ್ಟ ನಂತರ ಯಾವತ್ತು ಬರಬೇಕು ಕೇಳ್ತಾನೆ ದುಡ್ಡಿಗೆ.
ವಾಣಿಜ್ಯವನಿಗೆ ವಾಣಿಜ್ಯದಲ್ಲಿ ಎಲ್ಲ ವಾಕ್ಯಗಳು ಬರ್ತದೆ. ವಾಣಿಜ್ಯ ಅಂದರೆ ವ್ಯವಹಾರ, ದುಡ್ಡಿನ ವ್ಯವಹಾರ, ದ್ರವ್ಯದ ವ್ಯವಹಾರ. ಅದರಿಂದ ಬ್ಯಾಂಕ್, ದುಡ್ಡು, ಬಡ್ಡಿ ಇದೆಲ್ಲ ಅವನ ಕೈಯಲ್ಲಿ ಉಂಟು ಹೇಳ್ತಾನೆ. ವೈಶ್ಯರು ಮೊನ್ನೆ ವೈಶ್ಯರು ಅಂದರೆ ದೊಡ್ಡ ಕೋಮಟಿಗಳೊಂದು ದೊಡ್ಡ ದುಡ್ಡಿನವರೊಂದಿತ್ತು. ವೈಶ್ಯರ ಹೆಸರೇ ಹಾಗೆ, ದುಡ್ಡಿನವರು ಅಂತ. ದುಡ್ಡಿನ ವ್ಯವಹಾರ ಪೂರ್ತಿ ಅವರಿಗೆ ಬಿಟ್ಟು. ಆದರೆ ಬ್ರಾಹ್ಮಣ ದುಡ್ಡಿನ ವ್ಯವಹಾರ ಮಾಡಲಿಕ್ಕಿಲ್ಲ, ಅವನು ಬಡ್ಡಿ ಮಗ ಆಗಬಾರ್ದು. ರಾಜರು ದುಡ್ಡಿನ ವ್ಯವಹಾರ ಮಾಡಲಿಕ್ಕಿಲ್ಲ, ದುಡ್ಡು ಬೊಕ್ಕಸ ತೆರಿಗೆಯನ್ನು ತುಂಬಿಸಲಿಕ್ಕೆ ಮಾತ್ರ ಹೊರತು ದುಡ್ಡಿನ ವ್ಯವಹಾರವನ್ನು ರಾಜ್ಯದ ಸೊತ್ತಿನಲ್ಲಿ ಮಾಡುವುದು ಅವನ ಅಪರಾಧ, ಅವನದ್ದು ಆಗುವುದಿಲ್ಲ ಅಂತ. ರಾಜ್ಯದ ಸೊತ್ತು ಪ್ರಜೆಗಳ ಕ್ಷೇಮಕ್ಕೋಸ್ಕರ ಇರುವುದು, ಅದನ್ನು ಖಾಸಗಿಯಾಗಿ ಸ್ವಂತಕ್ಕೋಸ್ಕರ ಉಪಯೋಗಿಸಿಕೊಂಡು ದುಡ್ಡಿನ ವ್ಯವಹಾರದಲ್ಲಿ ರಾಜ ಯಾವ ದೇಶದಲ್ಲಿ ಆದರೂ ಇವತ್ತಿನವರೆಗೆ ಇತಿಹಾಸದಲ್ಲಿ ರಾಜಕೀಯದಲ್ಲಿ ರಾಜರು ತಮ್ಮ ದುಡ್ಡನ್ನು ಇನ್ನೊಬ್ಬರಿಗೆ ಕೊಟ್ಟು ದುಡ್ಡು ಮಾಡಿದ್ದುಂಟು ನೋಡಿ. ಹಾಗಿದ್ರೆ ಯಾವುದೋ ದೇಶವನ್ನು ಕೊಂಡುಕೊಳ್ಬೋದು, ಆ ದುಡ್ಡಿನಲ್ಲಿ ಮಾಡಲಿಕ್ಕಿಲ್ಲ, ಆಗುವುದಿಲ್ಲ. ಶಾಸ್ತ್ರ ಪರವಾನಿಗೆ ಕೊಡುವುದಿಲ್ಲ. ಅದು ಯಾರಿಗೆ ಅಂದರೆ ವೈಶ್ಯರಿಗೆ. ವ್ಯಾಪಾರಿಗಳ ಧರ್ಮದಲ್ಲಿ ಅವರ ದುಡ್ಡಿನ ಆಚೀಚೆ ಹೋಗುವುದು, ದುಡ್ಡು ಹಾಕುವುದು, ತೆಗೆಯುವುದು, ಕೈ ಸುಟ್ಟುಕೊಳ್ಳುವುದು ಎಲ್ಲ ಅವರಿಗೆ. ಇದೆಲ್ಲ ವ್ಯಾಪಾರ, ಪ್ರತಿಯೊಂದರ ವ್ಯಾಪಾರ. ಭೂ ವ್ಯವಹಾರ ಇರಲಿ ಅಥವಾ ಸಂಪತ್ತಿನದ್ದಿರಲಿ, ದ್ರವ್ಯದ್ದಿರಲಿ, ದವಸ ಧಾನ್ಯದ್ದಿರಲಿ, ಗಿರಣಿಗಳದ್ದಿರಲಿ, ತೈಲ ವ್ಯಾಪಾರ ಇರಲಿ, ಚಿನ್ನದ ಎಲ್ಲಕ್ಕೂ ಹೋಯ್ತು ವ್ಯಾಪಾರ. ವಾಣಿಜ್ಯ ಅಂತ ಬಂದೋಯ್ತು. ವಾಣಿಜ್ಯದಲ್ಲಿ ಅವಾಂತರಗಳು ಅವರವರಿಗೆ ಬಿಟ್ಟಾಗಿ ಕುಲಕಸುಬಿನೊಂದಿಗೆ ಮಾಡಲಿಕ್ಕೆ ಅವರು ಚಿನ್ನದ ವ್ಯಾಪಾರವೋ, ಲೋಹದ ವ್ಯಾಪಾರವೋ, ಅದಿರಿನ ವ್ಯಾಪಾರವೋ, ಗಣಿ ವ್ಯಾಪಾರವೋ, ಹೋಟೆಲ್ ವ್ಯಾಪಾರ ಉದ್ಯಮವೋ, ಅನ್ನ ವ್ಯಾಪಾರ ವಿಕ್ರಯವೋ, ಛತ್ರವೋ ಎಲ್ಲವೂ. ಆದ್ದರಿಂದ ನಾನು ಹೇಳಿದ್ದ ಅವತ್ತು ಉತ್ತರ ಭಾರತದಲ್ಲಿ ಎಲ್ಲ ವೈಶ್ಯರ ಛತ್ರಗಳು, ಅನ್ನ ಛತ್ರಗಳು ಧರ್ಮಾರ್ಥವಾಗಿ ಅದೆಲ್ಲ ವೈಶ್ಯರದು, ಅವರ ಹೆಸರಲ್ಲೇ ಇದೆ, ದೊಡ್ಡ ದೊಡ್ಡ ಹೆಸರುಗಳು ವೈಶ್ಯರದ್ದು. ಅಂದ ವೈಶ್ಯ ಕರ್ಮ ಇದು. ಆದ್ದರಿಂದ ನಾವು ದನ ಸಾಕ್ತೇವೆ, ದನವನ್ನು ನೋಡಿಕೊಳ್ಳುತ್ತೇವೆ, ನಾವು ತೋಟ ಮಾಡುತ್ತೇವೆ, ಏನಿಲ್ಲ. ಅದೆಲ್ಲ ಮುಹೂರ್ತಕ್ಕೆ ಮಾತ್ರ. ನಾವು ಬಾಳೆ ಮುಹೂರ್ತ, ಭತ್ತ ಮುಹೂರ್ತ ಎಲ್ಲ, ಮತ್ತು ಕೆಲಸ ಮಾಡಲಿಕ್ಕೆ ಬೇರೆ ಜನರು, ಮುಹೂರ್ತ ಮಾಡಿಕೊಳ್ಳಲಿಕ್ಕೆ ಮಾತ್ರ, ಶುರು ಮಾತ್ರ. ಮತ್ತು ನಾವೇ ಅಲ್ಲಿ ತೊಡಗಿಕೊಳ್ಳುತ್ತೇವೆ 1-2 ವರ್ಷ 4 ವರ್ಷ ಅಂದರೆ ಪ್ರಯೋಜನ ಇಲ್ಲ ಅಂದ. ನಿಮ್ಮ ಕೆಲಸ ಬೇರೆ ಉಂಟಂದು. ಸಮಾಜವನ್ನು ತಿದ್ದುವ, ಉಪದೇಶ ಮಾಡುವ, ಶಾಸ್ತ್ರದ ಪರಂಪರೆಯನ್ನು ಉಳಿಸುವ, ಬೆಳೆಸುವ, ಅದಕ್ಕೆ ಬೇಕಾದ ಚಿಂತನೆಗಳನ್ನು ಕೊಟ್ಟು ಚೌಕಟ್ಟು ಗಟ್ಟಿ ಮಾಡುವ ಕೆಲಸ ಹೊರತು. ಪ್ರಮಾಣಗಳಿದೆ ಸರಿ, ಪುರಾಣಗಳಿವೆ ಸರಿ, ಅದು ಸಾಯುವುದಿಲ್ಲ. ನಾವು ಅಳಿಸಿದ್ರು ಬೆಂಕಿ ಹಾಕಿದ್ರೆ ಅದು ಇಲ್ಲ ಆಗುವುದಿಲ್ಲ. ಅದು ಶ್ರುತಿಸ್ಮೃತಿಗಳು ಕಿವಿಯಲ್ಲಿ ಕೂತವುಗಳು, ತಲೆಯಲ್ಲಿ ಹೊಳೆದವುಗಳು, ಅದನ್ನು ತೆಗಿಲಿಕ್ಕೆ ಯಾರಿಗೆ ಬರುವುದಿಲ್ಲ. ಆದರೆ ಅದನ್ನು ಬೆಳೆಸಲಿಕ್ಕೆ ಬೇಕು. ಬೆಳೆಸುವುದು ಹೇಗೆಂದರೆ ಚಿಂತನ ಮಂಥನದಿಂದ. ಕಾಲಕ್ಕೆ ಅವುಗಳ ಚೌಕಟ್ಟುಗಳನ್ನು ಬದಲಾಯಿಸಬೇಕು. ಚಿತ್ರ ಒಂದೇ ತಂದೆದ್ದೇ, ಆದರೆ ಫ್ರೇಮಿಗೆ ಗೆದ್ದಲು ಹಿಡಿಯುವುದು, ಚಿತ್ರಕ್ಕಲ್ಲ. ಅದನ್ನು ತೆಗಿಬೇಕು. ಫ್ರೇಮು ಬದಲಾಯಿಸುವ ಮೂಲಕ ಚಿತ್ರವನ್ನು ಉಳಿಸಲಿಕ್ಕೆ ಬರುತ್ತೆ. ನಾವು ಸುಮ್ಮನೆ ಬಿಟ್ಟರೆ ಫ್ರೇಮು ಹೋಗುತ್ತೆ, ಚಿತ್ರವೂ ಹೋಗುತ್ತೆ. ಚಿತ್ರ ವಿಚಿತ್ರ ಆಗದೆ, ಛಿದ್ರ ಆಗದೆ ಅದನ್ನು ಉಳಿಸಬೇಕು. ನಾವು ಉಳಿಸ್ಲಿಕ್ಕೋಸ್ಕರ ಅದನ್ನು ಚಾಲ್ತಿಯಲ್ಲಿ ತರಬೇಕು. ಪ್ರಮಾಣಗಳ ಗೆರೆಗಳನ್ನು ಜಗನಕ್ಕೆ ಮುಂದೆ ಕಾಲಕ್ಕೆ ಆಗ್ತಾ ಇರಬೇಕು. ಆಗಿದೆ ಎಂದು ಬಿಡಲಿಕ್ಕಿಲ್ಲ. ಪುಸ್ತಕ 1000 ಬಂದಿರಬಹುದು, ಮತ್ತೊಂದು ಹೊಸತು ಬರಬೇಕು. ಯಾಕೆಂದರೆ ಆ 1000 ಪುಟಗಳ ಚಿಂತನೆಗಳನ್ನು ಮತ್ತೆ ಅದು ಹೊಸತು ಮಾಡಬಹುದು. ಇವತ್ತಿನ ಕಾಲಕ್ಕಣು ಅದೇ ಗೆರೆಗಳು, ಅದೇ ಮೊನಾಲಿಸಾ ಚಿತ್ರ ಇವತ್ತಿನವರೆಗೂ ಬದುಕಿಸ್ತಾರೆ ಅವರು. ಹೇಗೆ ನೋಡಿ, ಅದೇ ನಗು ಇವತ್ತಿನವರೆಗೆ ಅದಕ್ಕೆ ಅರ್ಥ ಕೊಡ್ತಾ ಇದ್ದಾರೆ ನೋಡಿ. ಅದೇ ರೀತಿಯಾಗಿ ಅಂತಾರೆ. ಒಂದೇ ವಸ್ತು, ಒಂದೇ ಪುರಾಣ, ಅದನ್ನು ಯಾವ ಕಾಲಕ್ಕೂ ಪ್ರಸ್ತುತವಾಗಿಸಿಕೊಂಡು ಅದರ ಗೆರೆಗಳನ್ನು ಅತ್ಯಂತ ಅನುಭವ ಚಿಂತನೆಯಲ್ಲಿ ಅದನ್ನು ದುಡಿಸಿಕೊಳ್ಳುವಾಗಿ ಬರಬೇಕು. ಅದು ತಪಸ್ಸಿನ ಲಕ್ಷಣ, ಅದು ಬ್ರಾಹ್ಮಣ್ಯದ ಲಕ್ಷಣ. ಅದನ್ನು ಬಿಟ್ಟು ಉದಾತ್ತವಾದ ಧ್ಯೇಯವನ್ನು ಬಿಟ್ಟು ದೇವರು ಹುಟ್ಟಿಸಿದ ನಂತರ ಅದನ್ನು ಧಿಕ್ಕರಿಸಿಕೊಂಡು ಇನ್ನೊಬ್ಬರದ್ದು ಮಾಡ್ತೇವೆ ಅಂದರೆ, ಮಠದಲ್ಲಿ ದಿವಾನರಿರಬಹುದು, ಅವರು ಕ್ಷತ್ರಿಯ ಧರ್ಮವನ್ನು ಮಾಡ್ತಾರೆ. ಕೋಶಾಧಿಕಾರಿ ಇರಬಹುದು, ಅವರು ವೈಶ್ಯ ಧರ್ಮವನ್ನು ಮಾಡ್ತಾರೆ. ಮಾಡೋದಿಲ್ಲೇನು? ಅದಕ್ಕೆ ಅವರನ್ನೇ ಬಳಸಿಕೋ ಅಂತ ಕೃಷ್ಣ ಹೇಳ್ತಾನೆ. ಪರಿಚರ್ಯಾತ್ಮಕ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ ಅಂತ. ಇಟ್ಕೊಳ್ಳಯ್ಯ, ಮಠದಲ್ಲಿ ಕೋಶದ ಅಧಿಕಾರವನ್ನು ನೋಡಿಕೊಳ್ಳಿ, ಒಬ್ಬ ವೈಶ್ಯನನ್ನು ಹಾಕು, ಚೆನ್ನಾಗಿ ನೋಡ್ಕೊಳತ್ತಾನು. ಆಗ ಒಬ್ಬ ಬ್ರಾಹ್ಮಣ ಇದ್ದವನಿಗೆ ಒಳ್ಳೆಯ ಕೆಲಸ, ಬ್ರಾಹ್ಮಣ ಕೆಲಸ ಇದ್ದು ಅದು ಸಮಾಜ ಉದ್ಧಾರಕ್ಕೆ ಅನುಕೂಲ ಆಗುತ್ತೆ. ಇಲ್ಲದಿದ್ದರೆ ಇವನ ಕೆಲಸ ಅವನು ಮಾಡಬೇಕಾಗತ್ತೆ. ವೈಶ್ಯರು ಎಲ್ಲಿ ಪೂಜೆ ಉಂಟು ನೋಡಬೇಕಾಗತ್ತೆ, ಪ್ರತಿಮೆಗಳು ಎಲ್ಲಿ ಸಿಗ್ತವೆ, ಅರ್ಚನೆ ಎಲ್ಲಿ ಮಾಡಲಿಕ್ಕಾಗತ್ತೆ, ಅರ್ಚಕರಲ್ಲಿ ಅಪಾಯಿಂಟ್ಮೆಂಟ್ ಆಗುತ್ತೆ ಅಂತ ಸರ್ಕಾರದ ಕೋಟಾವನ್ನು ಹುಡುಕಬೇಕಾಗತ್ತೆ. ಇಲ್ಲದೆ ಹೋದಲ್ಲಿ ಎಷ್ಟು ಚೆನ್ನಾಗಿದೆ ಅಂದ. ಆದ್ದರಿಂದ ಎಲ್ಲರೂ ಒಂದು ಕಡೆಯಲ್ಲಿ ಸೇರುವ ಹಾಗೆ ಪರಿಚರ್ಯಾತ್ಮಕಂ. ಪರಿಚರ್ಯ ಅಂದರೆ ಪರಿತಃ ಚರ್ಯ ಅಂತ. ಇವರೆಲ್ಲರ ಸುತ್ತಿನ ಸೇವೆ ಮಾಡುವವನು. ಯಜ್ಞಕ್ಕೆ ಬೇಕು ಕಟ್ಟಿಗೆಯ ತರ್ತೇನೆ ಅಂತಾನೆ, ಯಜ್ಞಕ್ಕೆ ಬೇಕು ತುಪ್ಪವ ಕೊಡ್ತೇನೆ ಅಂತಾನೆ ವೈಶ್ಯ, ಯಜ್ಞಕ್ಕೆ ಬೇಕು ದುಡ್ಡ ಇಡ್ತೇನೆ ಅಂತಾನೆ ಕ್ಷತ್ರಿಯ. ವಿಶ್ವಾಮಿತ್ರ ಯಜ್ಞ ಮಾಡಿದ, ರಕ್ಷಣೆ ಮಾಡಲಿಕ್ಕೆ ಬರುವುದಿಲ್ಲ ಅವನಿಗೆ. ಅಯ್ಯ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಪರಂಬಲಂ ಅಂದವ, ಅಷ್ಟೆಲ್ಲ ಗಟ್ಟಿಮುಟ್ಟಿನ ಸಂಪಾದನೆ ಮಾಡಿಕೊಂಡವ, ಒಂದು ಕಾಲದಲ್ಲಿ ಕ್ಷತ್ರಿಯನಾಗಿ ನಿಂತವ, ಯಜ್ಞ ರಕ್ಷಣೆ ಏನಾಗಬೇಕು ಅವನಿಗೆ? ಮಾಡುವುದಿಲ್ಲ ಅಂದ. ಅದಕ್ಕೆ ಕ್ಷತ್ರಿಯ ಇದ್ದಾನೆ, ರಾಮನನ್ನು ಕರಿತೇನೆ ಅಂದನು. ಬಂದ ರಾಮ, ಅವನು ಉಪದೇಶ ಮಾಡ್ತಾ ಇದ್ದಾನೆ, ನಿನಗೆ ಬಲವಿದ್ಯೆ ಹೇಳಿಕೊಡ್ತೇನೆ, ಅತಿಬಲ ವಿದ್ಯೆ ಹೇಳಿಕೊಡ್ತೇನೆ ಅಂದ. ಬಲ ಅತಿಬಲ ವಿದ್ಯೆ ಅವನ ಕೈಯಲ್ಲೇ ಉಂಟಂತಾದರೆ ರಾಮನಲ್ಲಿ ಯಾಕೆ ಅದನ್ನು ಕೊಟ್ಟು ಓಡಿಸಬೇಕು?
ಇನ್ನೂ ರಾಮ ಎಳೆಯ ಇದ್ದಾನೆ, ಬೇರೆ ಇವನ ಅನುಭವ ಬೇರೆ ಇದೆ. ಇಲ್ಲ ಅಂತಾನೆ, ವಿದ್ಯೆ ಇದ್ದರೂ ನಾವು ಉಪಯೋಗಿಸೋದಿಲ್ಲ. ನೀವು ಕ್ಷತ್ರಿಯರಿದ್ದರೂ ಉಪಯೋಗಿಸ್ಬೇಕು, ನಿನಗೆ ಗೊತ್ತಿಲ್ಲ ಹೇಳಿಕೊಡ್ತೇನೆ ಉಪಯೋಗಿಸ್ಬೇಕು. ಎಷ್ಟು ಚೆನ್ನಾಗಿದೆ ಇದೆಲ್ಲ ಕತೆ ಕಲೀಲಿಕ್ಕೆ ಇರೋದು. ಮರ್ತ್ಯಾವತಾರಸ್ತಿ ಮರ್ತ್ಯ ಶಿಕ್ಷಣಂ ರಕ್ಷೋ ವಧಾಯೈವ ನ ಕೇವಲಂ. ಇದು ಹನುಮಂತ ಹೇಳಿತ್ತು. ರಾಮದೇವರು ಯಾಕೆ ಬಂದ ಅಂತ ಅವನು ಹೇಳುದು. ಮಂಗ ಹೇಳಬೇಕಾಯ್ತು ನಮಗೆ ಪಾಠ ನೋಡಿ. ಇದು ಮಾನವರ ಉದ್ಧಾರಕ್ಕೆ ಬಂದದ್ದು, ನಮ್ಮನ್ನು ಕಟ್ಟಿಕೊಂಡು ದೇವರು ಅಂತಾನೆ. ಚೆನ್ನಾಗಿದೆ, ಹನುಮಂತ ಮಾತಾಡ್ತಾನಲ್ಲಿ. ಮರ್ತ್ಯಾವತಾರಸ್ತಿ, ಇದು ಮರ್ತ್ಯ ಅಂತಾನವನು. ಇದು ಮನುಷ್ಯರಿಗೆ ಪಾಠ ಹೇಳಲಿಕ್ಕೆ ಬಂದದ್ದಯ್ಯ ರಾಮದೇವರು. ಅವ ಹೇಳುದು ಚಂದ ಮಾಡಿ, ನಮಗಲ್ಲ ಅಂತ ಹೇಳಿಕೊಳ್ಳುವ ಹಾಗೆ ಭಾಷೆಯಲ್ಲಿ. ಆದರೆ ಅವನು ಪೂರ ಪಾಠ ಕೇಳಿ ಆಗಿದೆ ಅವನಲ್ಲಿ, ರಾಮನಲ್ಲಿ. ಮತ್ತೆ ಹೇಳೋದು ಉಳಿದದ್ದು, ನಿಮಗೆ ಕಲೀಲಿಕ್ಕೆ ಬಂದದ್ದು ದೇವರು, ನಮಗೆ ಹೊಡಿಲಿಕ್ಕಲ್ಲ. ಕಾಡಿನಲ್ಲಿ ಕೂತ ರಕ್ಕಸರನ್ನು ಬಡಿಲಿಕ್ಕಲ್ಲ, ಅದು ನಾವು ಬಡಿಯುವುದಿಲ್ವಾ? ಕಾಡಿನಲ್ಲಿ ನಾವಿದ್ದೇವೆ, ನಮ್ಮ ಮಂಗಗಳ ಬಾಲ ಸುತ್ತಿದ್ರೆ ಸಾಕು, ಅವರದ್ದು ಮತ್ತೆ ಏನು ಮಾತೇ ಇಲ್ಲ ಆಗತ್ತೆ. ನಾವು ಸಾಕು ಕಾಡಿನಲ್ಲಿ ಉಪಟಳ ಕೊಡತಕ್ಕ ರಕ್ಕಸರನ್ನು, ಋಷಿಗಳನ್ನು ಉಪದ್ರವಗೊಳಿಸುವ ದುಷ್ಟರನ್ನು ಮುಗಿಸ್ಲಿಕ್ಕೆ ನಾವು ಮಂಗಗಳು ಸಾಕು. ನೀವ್ಯಾಕೆ? ನಿಮಗೆ ಪಾಠ ಹೇಳಲಿಕ್ಕೆ ರಾಮದೇವರು ಬಂದದ್ದು ಅಂತಾನೆ. ಬಂದ ರಾಮನನ್ನು ಕಾಡಿಗೆ ಕಳಿಸಿದ್ರು. ಇವು ಕಾಡಿನ ಮಂಗಗಳು ನಮಗೆ ಪಾಠ ಮಾಡಲಿಕ್ಕೆ ಹೇಳ್ತಾರೆ. ರಾಮ ಬಂದದ್ದು ನಿಮಗೆ, ನಮಗಲ್ಲ, ಬೇಗ ಬರಲಿಕ್ಕೆ ಹೇಳಿ ಅಂತ. ನೀವು ಸಿಕ್ಕಿತು ಪಾದುಕೆ ಹೇಳಿಕೊಂಡು ಮೆರೆಯುವುದು ಬೇಡ, ದೇವರು ಬರಲಿ ಮೊದಲು ಅಂತಾನೆ, ಅವನನ್ನು ಕರ್ಕೊಳ್ಳಿ ಅಂತ. ಇಷ್ಟು ಚೆನ್ನಾಗಿ ಹೇಳ್ತಾನೆ. ರಕ್ಷೋ ವಧಾಯಿವನ ಕೇವಲಂ. ಕೇವಲ ರಾವಣನನ್ನು ಕೊಲ್ಲಿಕ್ಕೆ ರಾಮ ಬಂದ, ಅಲ್ಲಿಗೆ ರಾಮಾಯಣ ಮುಗೀತು ಅಂತ ಮಡಚಬೇಡಿ. ತೆರಿಲಿಕ್ಕೆ ಜಾಸ್ತಿ ಇದೆ. ಮತ್ತು ಅರಮನೆಗೆ ಬಂದಿದ್ದಾನೆ ರಾಮಚಂದ್ರ, ಪಾಠ ಕೇಳಿ ಅಂದಿದ್ದಾನವ, ಶಿಕ್ಷಣಕ್ಕೆ ಒಪ್ಪಿಕೊಳ್ಳಿ ಅಂತಾನೆ. ತುಂಬ ಮಾರ್ಮಿಕ. ಕೇವಲ ಒಂದು ಅರ್ಧ ಗೆರೆ ಇರ್ಬೋದು, ಅದು ಹನುಮಂತನಿಂದ ಬಂದ ಗೆರೆ. ಅದು ಅದ್ಭುತವಾದ ಒಂದು ನಮ್ಮ ಚರ್ಯನು, ಇದಕ್ಕೆ ಪರಿಚರ್ಯ ಅಂದದ್ದು, ಪರಿತಃ ಚರ್ಯ ಅಂದ. ಕ್ಷತ್ರಿಯ ಯಜ್ಞ ರಕ್ಷಣೆ, ದೇಶ ರಕ್ಷಣೆ, ಕಳ್ಳ ಕಾಕರಿಂದ ಪ್ರಜೆಗಳ ಸಂರಕ್ಷಣೆ, ಎಲ್ಲವನ್ನು ಮಾಡಬೇಕು. ಕೋಟೆ ಕೊತ್ತಳಗಳು ಇವನ್ನೆಲ್ಲ ರಕ್ಷಿಸುವಂಥದ್ದು, ದುರ್ಗಗಳು, ಅನೇಕ ದ್ರವ್ಯಗಳು, ದೇಶದ ಸಂಪತ್ತುಗಳು, ಹಿಂದಿನ ವೈಭವಗಳು, ಇವನ್ನೆಲ್ಲ ರಕ್ಷಿಸುವ ಜವಾಬ್ದಾರಿ ರಾಜನಿಗೆ. ಹಾಗಾಗಿ ಅವನು ಬರಬೇಕು. ಅದನ್ನ ಪರಿಚರ್ಯ ಅಂದರೆ ಹಾಗೆ. ಏನು ಯಾರು ಕರ್ಮ ಮಾಡಿದರು, ಬ್ರಾಹ್ಮಣ ಕರ್ಮ ಮಾಡಿದರೆ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಗಳು, ಇನ್ನಿತರ ಸೊತ್ತುಗಳು, ತೋರಣಗಳು, ಇವನ್ನೆಲ್ಲ ಕಟ್ಟುವವ, ತಂದಿಡುವವ ಎಲ್ಲ ಅವನೇ. ಶೂದ್ರ ಅವನಿಗೆ ಪರಿಚರ್ಯ ಇರ್ತಾರೆ, ಅವನಿಗೆ ಸೇವೆ ಮಾಡುವ ಭಾಗ್ಯ ಅವನಿಗೆ. ಅಷ್ಟೇ ಸಾಕು, ಸಂತೋಷ. ಅದರಲ್ಲೇ ಪೂರ ಸಿಕ್ಕತ್ತೆ, ಅದನ್ನೇ ಕೊಟ್ಟು ಬಿಡ್ತಾರೆ. ಅವನು ಹೇಳುತ್ತಾರೆ, ಈ ತೋರಣ, ಈ ಚಪ್ಪರ ಕಟ್ಟಿದ್ದು ಕಾಡಿನಿಂದ ತಂದದ್ದು ಅದೇ ಮರ. ಉದುಂಬರ ಆಗಬೇಕು ಒಂದು ಕಡೆ, ಪ್ಲಕ್ಷ ಆಗಬೇಕು ಒಂದು ಕಡೆ, ಚೂತಾಗಬೇಕು. 4 ದಿಕ್ಕಿನ ತೋರಣಕ್ಕೆ 4 ದಿಕ್ಕಿನ ಮರಗಳ ಕಂಬ ಆಗಬೇಕು. ಅದನ್ನು ಅದನ್ನು ಬಡಿದು ಕೆತ್ತಿ ಚಂದ ಮಾಡಿ ತಂದು ನೆಡಬೇಕು ಅವನು. ಅದಕ್ಕೆ ದಿನಗಟ್ಟಲೆ ಬೇಕು ಅವನಿಗೆ. ನಮ್ಮ ಉಳಿದ ಸಂಭಾರಗಳಾಗಿ ಅವನಿಗೂ ಉಂಟು ಕೆಲಸ. ಅದನ್ನು ಮಂಟಪಕ್ಕೆ, ರಥ ಕಟ್ಟಲಿಕ್ಕೆ, ಈ ವೈಭವಗಳಿಗೆ ಎಲ್ಲ ತಂದುಕೊಡ್ಲಿಕ್ಕೆ, ಕಾಡಿನ ಉತ್ಪನ್ನಗಳು ಪೂರ್ತಿ, ಸಮಿತಿಗಳು ಎಲ್ಲ ಅವನ ಕೈ. ಅಳತೆ ಕೊಟ್ಟು ವ್ಯವಸ್ಥೆ ಮಾಡಿ ತರಿಸ್ಲಿಕ್ಕೆ ಲೆಕ್ಕ ಹೇಳಿ ತರ್ತಾನೆ, ಹಾಕ್ತಾನೆ. ಎಷ್ಟು ದೊಡ್ಡ ಸೇವೆ ಅಂತ ನೋಡಿ. ಅಂದ ಎಲ್ಲ ಸೇವೆ ಅವನು ಮಾಡಲಿಕ್ಕೆ ಉಂಟು. ಅವನಿಗೆ ಅದೇ ಯಜ್ಞ ಮಾಡಿದ್ದ ಭಾಗ್ಯ. ಎಲ್ಲರೂ ಒಂದೇ ಮಾಡಿ ನೋಡಿ. ಆಹುತಿ ಕೊಡುವಾಗ ಯಾರು ಆಹುತಿ ಕೊಡೋದು? ಯಾರೋ ಒಬ್ಬ ಆಹುತಿ ಕೊಡ್ಬೋದು, ಪ್ರಧಾನ ಆಹುತಿ. ಎಲ್ಲ ಕೊಡಲಿಕ್ಕಾಗತ್ತಾ? ಎಲ್ಲರಿಗೂ ಸಿಗುತ್ತಾ? ಎಲ್ಲರೂ ಕೊಡಲಿಕ್ಕೆ ಬರುವಂಥದ್ದು ಯಜ್ಞವ? ಎಲ್ಲ ಋತ್ವಿಜರು ಸೇರಿದ ನಾವೆಲ್ಲ ಆಹುತಿ ಹಾಕುವಂತ ಆಗಲಿಕ್ಕಾಗತ್ತಾ? ಹಾಗೆಲ್ಲ ಕರ್ಮ ಇಲ್ಲ. ಅದನ್ನ ಅವರವರ ಕೆಲಸ ಅವರವರು ಮಾಡುವುದರಲ್ಲಿ ಅಲ್ಲಿ ಒಂದು ಚೊಕ್ಕತನ. ಎಲ್ಲರೂ ಕೈ ಹಾಕುವುದ್ರೆ ಗಲೀಜುತನ. ಅಡುಗೆ ಮಾಡುವಾಗ 5 ಜನ ಅಡುಗೆ ಮಾಡಲಿಕ್ಕೆ ಬರ್ಬೋದು ಮನೆಗೆ, ಆದರೆ ಅವರವರಲ್ಲಿ ಒಂದೊಂದು ಪ್ರಭೇದ ಇರ್ತದೆ. ಅನ್ನ ಸಾರು ಮಾಡುವುದು ನಾನು, ಸ್ವೀಟ್ ಮಾಡುವುದು ನಾನು, ಖಾರ ನನ್ನಲ್ಲಿ, ಕಾಯಿಸುವ ಕೆಲಸ ನನ್ನದು, ಹೀಗೆ ಒಬ್ಬ ವಹಿಸ್ಕೊಳ್ಳೋದು. ಎಲ್ಲರೂ ಎಲ್ಲ ಮಾಡೋದಾದರೆ ಪ್ರತಿಯೊಬ್ಬರು ಒಂದೊಂದು ಇಡಿ ಉಪ್ಪು ಹಾಕಿದರೆ ಸಾರಿನ ಕಥೆ ಏನಾಗಬೇಕು? ಪ್ರಯೋಜನ ಇಲ್ಲ. ಹಾಗಲ್ಲವೇ ಇಲ್ಲ. ಎಲ್ಲಿ ನೋಡಿದರಲ್ಲಿ ಯಾವ ಕಾಲದಲ್ಲಿಯೂ ಎಲ್ಲರ ಕೆಲಸ ಎಲ್ಲರೂ ಮಾಡುವ ಕ್ರಮವೇ ಇಲ್ಲ. ಇವತ್ತು ಹಾಗಾಗಲಿಕ್ಕೆ ಹೋಗಿ ಹಾಳಾದತ್ತು. ಪ್ರತಿಯೊಂದು ಅವರೇ ಮಾಡಿಕೊಳ್ಳುವುದು ಅಂತ ಹೇಳಲಿಕ್ಕೆ ಹೋಗಿ ಯಾರು ಏನು ಮಾಡುವುದು ಆಗದೆ, ಯಾವ ಜಾತಿಯ, ಯಾವ ಕರ್ಮದ, ಯಾವ ಗುಣದ, ಯಾವ ವ್ಯವಸ್ಥೆಯೂ ತಪ್ಪಿ ಹೋಗಿದೆ. ಅದಕ್ಕೋಸ್ಕರ ಕೃಷ್ಣ ಈ ಗೆರೆಯನ್ನು ಗಟ್ಟಿ ಮಾಡಿದೆ. ಇಂಥವರು ಇಂಥದ್ದು ಮಾಡಲಿಕ್ಕೆ ಅಂತ. ಅದನ್ನು ಪ್ರತಿಯೊಬ್ಬರದ್ದೂ ಪರಿಚರ್ಯವನಲ್ಲಿದೆ. ವ್ಯವಹಾರದಲ್ಲಿ, ವಾಣಿಜ್ಯ ವ್ಯವಹಾರದಲ್ಲಿ ಸರಕು ಸಾಗಾಟಗಳ ವ್ಯವಸ್ಥೆ ಅದು ಶುದ್ರ ಮಾಡುತ್ತೆ. ಹೊತ್ತುಕೊಂಡು ಬರುವುದು, ತಂದಿಡುವುದು, ಅದೆಲ್ಲ ಕೆಲಸ. ಅವನು ಮದ್ದು ತಯಾರು ಮಾಡುವ. ಯಾಕೆ? ಕೃಷಿ, ಗೋ, ರಕ್ಷ, ವಾಣಿಜ್ಯಂ ಎನ್ನುವಲ್ಲಿ ವ್ಯಾಪಾರದಲ್ಲಿ ಮದ್ದಿನ ವ್ಯವಹಾರವು ಬಂತು. ಗೋವಿನಿಂದ ಬರತಕ್ಕಂಥ ಮದ್ದಿನ ವ್ಯವಹಾರಗಳು, ಹಾಲು ತುಪ್ಪವನ್ನು ಉಪಯೋಗಿಸಿಕೊಂಡು ಮಾಡತಕ್ಕಂಥ, ಮೊಸರನ್ನು ಇಟ್ಟುಕೊಂಡು ಮಾಡತಕ್ಕಂತಹ ಮದ್ದುಗಳು, ಅನೇಕ ಹಾಲುಗಳು. ಒಂದು ಹಾಲು, ದನದ ಹಾಲು ಮಾತ್ರ ಅಲ್ಲ, ಆಯುರ್ವೇದದಲ್ಲಿ ಎಲ್ಲ ಪ್ರಾಣಿಗಳ ಹಾಲಿನ ವಿನಿಯೋಗ ಉಂಟಲ್ಲಿ, ತುಪ್ಪದ ವಿನಿಯೋಗ ಉಂಟಲ್ಲಿ. ಅಷ್ಟು ಸುಲಭದ್ದಲ್ಲ ಅದನ್ನು ವಾಣಿಜ್ಯ ಅಂದ ತಕ್ಷಣ ಗೋ ಮಾತ್ರ ಆಗಲಿಲ್ಲ. ಗೋ ಉಪಲಕ್ಷಣೆಯ ಆಡು, ಅವಿ, ಕುದುರೆ ಎಲ್ಲ ಬರ್ತದೆ. ಅವಿ ಅಂದರೆ ಕುರಿ, ಕುದುರೆ, ಇವೆಲ್ಲದರ ರಕ್ಷಣೆ ಅವನ ಕೈಯಲ್ಲಿದೆ.
ಅದನ್ನ ಅಶ್ವವಿದ್ಯೆ, ಗಜವಿದ್ಯೆ, ಗಜಾಯುರ್ವೇದ, ಅಶ್ವಾಯುರ್ವೇದ ಎಲ್ಲ ಅಲ್ಲಿ ಉಂಟು, ವೈದ್ಯವೃತ್ತಿ ಎಲ್ಲ. ಹಾಗೆ ಕೃಷಿಯಲ್ಲಿ ಅನೇಕ ವಸ್ತುಗಳ ಮೂಲ ಅಂದರೆ ಬೇರುಗಳ, ಅದಕ್ಕೂ ಅದರ ಅಡಿಯಲ್ಲಿನ ಗಿಣ್ಣುಗಳ, ಆನಂತರ ಕಾಂಡದ, ಮುಳ್ಳಿನ, ಎಲೆಯ, ಅದರ ಮೇಲೆ ಚುಗುರಿನ, ಬೀಜದ, ಹಣ್ಣಿನ, ಪುಷ್ಪದ ಎಲ್ಲದರ ಮದ್ದು ಇದೆ. ಅದನ್ನು ಬೇರೆ ಬೇರೆ ನೀವು ಯಾವ್ಯಾವುದು ಪದ್ಧತಿಯನ್ನು ಕರೀಬಹುದು ಅಷ್ಟೇ. ಅದನ್ನು ಒಂದನ್ನು ಆಯುರ್ವೇದ ಅಂತ ಕರೀರಿ, ಇನ್ನೊಂದು ಬೇಕಾದರೆ ಪುಷ್ಪಾಯುರ್ವೇದ ಅಂತ ಕರೀರಿ. ಕೇವಲ ಹೂವಿನ ರಸದಲ್ಲೇ ಮಾಡುವಂಥದ್ದು ಮದ್ದುಗಳಿವೆ. ಎಲ್ಲ ಅನೇಕ ಬಗೆಯ ವೈವಿಧ್ಯಗಳಿವೆ. ಕೇವಲ ಬೀಜದಿಂದ, ಹಣ್ಣಿನಿಂದ ಚಿಕಿತ್ಸೆ ಮಾಡ್ತಾರೆ, ನೀರಿನಿಂದ ಚಿಕಿತ್ಸೆ ಮಾಡ್ತಾರೆ. ಅದರಿಂದ ಕೃಷಿ, ಗೋ ರಕ್ಷಾ, ಗೋ ಅಂದರೆ ನೀರು ಹೌದಲ್ಲಿ, ಗೋ ಅಂದರೆ ಸೂರ್ಯನ ಕಿರಣವೂ ಹೌದು. ಸುಮಾರು ಅರ್ಥಗಳಲ್ಲಿ ಗೋವನ್ನು ದುಡಿಸಿಕೊಳ್ಳುತ್ತಾರೆ ಅವರು. ಗೋ ಅಂದರೆ ಗಚ್ಚತೀತಿ ಗೋ ಅಂತ ಪ್ರಾಣಿ ಅಂತ ಅರ್ಥ ಅಷ್ಟೇ, ಕೇವಲ ದನ ಅಂತ ಅರ್ಥ. ದನವೂ ಒಂದು ಪ್ರಾಣಿ, ಯಾಕೆ ಹೋಗ್ತದೆ, ಆದ್ದರಿಂದ ಹೋಗ್ತದೆ, ಎಲ್ಲವೂ ಹೋಗ್ತದೆ, ನಮ್ಮೊಟ್ಟಿಗೆ ಹೋಗ್ತದೆ ಅಂತ, ನಮ್ಮೊಟ್ಟಿಗೆ ಬರ್ತದೆ, ನಮ್ಮೊಟ್ಟಿಗೆ ಹೋಗ್ತದೆ, ನಮ್ಮನ್ನು ದಾಟಿಸ್ತದೆ, ನಮ್ಮನ್ನು ಉದ್ಧಾರ ಮಾಡುತ್ತೆ ಅಂತ ಹೇಳಿಕೊಂಡು ಮನೆಯ ಒಟ್ಟಿನ ಪ್ರಾಣಿ ಅಂತ. ಅದರಿಂದ ಎಲ್ಲ ಪ್ರಾಣಿಗಳ ರಕ್ಷೆಯಲ್ಲ ಅಲ್ಲಿ ಬರುತ್ತೆ, ಅವರಿಗೆ ಬಿಟ್ಟದ್ದು. ಹಾಗಾಗಿ ಕೃಷಿ, ಗೋರಕ್ಷ, ವಾಣಿಜ್ಯ ಇದರೆಲ್ಲದರ ಸಹಾಯ ಯಾರು ಮಾಡಬೇಕು? ಪರಿಚರ್ಯಾತ್ಮಕ ಕರ್ಮ ಶೂದ್ರಸ್ಯ. ಅದೇ ಕೊನೆಗೆ ಹೇಳಿದ್ದು. ಕೊನೆಯಲ್ಲಿಗೆ ಕಾರಣ ಅವನು ಕೊನೆ ಅಂತಲ್ಲ, ಅವನು ಎಲ್ಲರೊಟ್ಟಿಗಿದ್ದಾನೆ ಅಂತ. ಬ್ರಾಹ್ಮಣರೊಟ್ಟಿಗೆ ಯಜ್ಞಯಾಗಗಳಲ್ಲಿ ಮಂಟಪದಲ್ಲಿದ್ದಾನೆ, ಅವನಿಗೆ ಬೆಲೆ ಇದೆ. ಕರೀತಾ ಇರ್ತಾರೆ, ಹೇಳ್ತಾ ಇರ್ತಾರೆ, ಕಡಿಮೆ ಆಯಿತು ಅಮೃತ ಬಳ್ಳಿ ತರಬೇಕು, ಮತ್ತೆ ಸೋಮಬಳ್ಳಿ ಎಲ್ಲಿ ಉಂಟು ಗೊತ್ತು, ಅವನಿಗೆ ಗೊತ್ತುಂಟು ಹೇಳ್ತಾನೆ. ಹೆಚ್ಚಿನ ಕೆಲಸಗಳೆಲ್ಲ ಅವರಿಗೆ ಗೊತ್ತಿರುತ್ತದೆ, ಎಲ್ಲಿ ಯಾವ ಯಾವ ವಸ್ತುಗಳಿರ್ತವೆ ಅಂತ ತಂದು ಕೊಡ್ತಾರೆ ಅವರು. ಅದು ಇದು ಎಲ್ಲ ಗೊತ್ತು ಅಂತಾರೆ. ಒಂದು ಕಲಶಕ್ಕೆ ಪೂಜೆಗೆ ಮಾಡಲಿಕ್ಕೆ ಕಡಿಮೆ ಅಂದರೆ ಶತೌಷಧಗಳನ್ನು ಹಾಕಲಿಕ್ಕೆ ಉಂಟು, 100 ಔಷಧಗಳು. ನಾನೊಮ್ಮೆ ಅದನ್ನು ಪಟ್ಟಿ ಕೊಡ್ತೇನೆ, ಕೊಟ್ಟಬೇಕು ಅಂತ ಕೂತ್ಕೊಂಡಿದೆ. ಶಾಂತಿ ಸಮೀಕ್ಷೆ ಬರೀಬೇಕು, 100 ಶಾಂತಿಗಳ ಕರ್ಮ ಅದರಲ್ಲಿ ಹಾಕಬೇಕು ಅಂತ. ಮೊದಲು ಅದರಲ್ಲಿ ಕಲಶದಲ್ಲಿ ಹಾಕಲಿಕ್ಕೆ 100 ವಸ್ತುಗಳು, ಔಷಧಗಳು. ಹೆಸರು ಹೇಳಲಿಕ್ಕೆ ಬರುತ್ತೆ, ವಸ್ತು ಯಾವುದು ಗುರುತಿಸಲಿಕ್ಕೆ ಆಗುವುದಿಲ್ಲ. ಗಮ್ಮತ್ತಿರುತ್ತೆ. ಔಷಧ ಅಂಗಡಿಗೆ ಹೋದರೆ ಅವರ ಹತ್ರ ಪಟ್ಟಿ ಕೊಟ್ಟರೆ ಅವರೆಲ್ಲ ತೆಗೆದಿಡ್ತಾರೆ 100 ಬಗೆ. ಇದು ಯಾವುದದು ಕೇಳಿದರೆ ಅದು ಒಂದು ಬಗೆ ತಗೊಂಡೋಗಿ ಅಂತಾರೆ. ಅವರಿಗೆ ಅದರದ್ದು ಹೆಸರು ಗೊತ್ತಿಲ್ಲ, ಅದೆಲ್ಲ ಕೆಲವು ಗೊತ್ತಿಲ್ಲ ಉಂಟು, ಇದಿರಲಿ ಹೇಳ್ತಾರೆ ಅವರು. ಅವರಿಗೂ ಗೊತ್ತಿಲ್ಲದಷ್ಟು ಮದ್ದುಗಳು ಇವತ್ತು ಮಾಯ ಆಗಿವೆ. ಇದನ್ನು ಕಲಶಕ್ಕೆ ಹಾಕಲಿಕ್ಕೆ ಹೇಳ್ತಾರೆ. ಯಾರು ತರಬೇಕು? ಶೂದ್ರ ತರಬೇಕು ಹೋಗಿ. ನಮ್ಮ ಸಂಕಟ ಅವನಿಗೆ ಗೊತ್ತಾಗಿದೆ. ಶುಚಾ ದ್ರವತಿ ಇತಿ ಶೂದ್ರ ಅಂತ. ಶೂದ್ರ ಅಂದರೆ ಎಂಥದ್ದು? ಅದು ಅರ್ಥ ಗೊತ್ತಿಲ್ಲದೆ ಶೂದ್ರ ಆಳ್ಲಿಕ್ಕೆ ಶುರು ಮಾಡೋದು, ಬ್ರಾಹ್ಮಣ ಕೂಗ್ಲಿಕ್ಕೆ ಶುರು ಮಾಡೋದು. ಈ ಜಾತಿ ನಿಂದೆ ಉಂಟಲ್ಲ, ಇದು ಅತ್ಯಂತ ಗಲೀಜು ಹೆಸರು ಶಬ್ದ. ಯಾಕೆ ಅಂದರೆ ಯಾವ ಜಾತಿಯನ್ನು ನಿಂದಿಸುವುದು ಹೇಳಿ? ಒಂದೇ. ಬ್ರಾಹ್ಮಣ ಜಾತಿಯವ ನೀನು ಶೂದ್ರ ಹೇಳಿದರೂ ಬೇಜಾರವೇ, ಶೂದ್ರ ಜಾತಿಯವ ನೀ ಬ್ರಾಹ್ಮಣ ಹೇಳಿದರೂ ತಪ್ಪೇ. ಅವರವರ ಜಾತಿ ಅವರವರಿಗೆ ದೊಡ್ಡ ಸಂಗತಿ. ಆದ್ದರಿಂದ ಉತ್ತಮ ಜಾತಿ, ನೀ ಕೀಳು ಜಾತಿ ಅಂತ ನಾವೇ ಮಾಡಿಕೊಂಡು, ಯಾಕೆ ಜಾತಿ ನಿಂದೆ ಅನ್ನೋ ಒಂದು ಆ್ಯಕ್ಟ್ ಮಾಡಿ, ಈ ಜಾತಿ ಉತ್ತಮದ್ದು, ಈ ಜಾತಿಯನ್ನು ನಿಂದಿಸಿದರೆ ಅದು ಜಾತಿ ನಿಂದೆ. ಹಾಗಾದರೆ ಈ ನೀಚ ಜಾತಿಯವರು ಉತ್ತಮ ಜಾತಿಯನ್ನು ನಿಂದೆ ಮಾಡಿದರೆ ಅದು ಜಾತಿ ನಿಂದೆ ಅಲ್ವಾ? ಅದಕ್ಕೆ ಎಂಥ ಶಬ್ದ ಹೇಳ್ತಾರೆ ಹೇಳಿ? ಜಾತಿ ಹೊಗಳಿದ್ದು ಅಂತ ಬರೀತಾರ, ಜಾತಿ ಸ್ತುತಿ ಅಂತ ಹೇಳ್ತಾರ. ಅವನು ಕರೀದಿಲ್ವಾ? ಭಟ್ಟ ನಿಂಗೇನ ಕೇಳ್ತಾನವ, ಏನು ಹೇಳ್ತೀರಿ ಆಗ? ಇದನ್ನು ನಿಂದೆ ಹೇಳುವುದಾ ಸ್ತುತಿ ಹೇಳುವುದಾ? ಅವ್ರಿಗೆ ಗೊತ್ತಿಲ್ಲ. ಅದು ಆ ಆ್ಯಕ್ಟ್ ಪ್ರಕಾರ ಇಲ್ಲ ಅಂತ ಬಿಸಾಡ್ತಾರೆ. ಅಲ್ಲ, ಮಾಡಿದ್ದು ನಾವೇ ಅಲ್ಲ, ಇಲ್ಲ ಹೇಳಲಿಕ್ಕಾಗತ್ತೆ, ಈಗ ಹೇಳಿ ಅಂತ ಏನಾದರೂ ಹೇಳಿ ಅದಕ್ಕೆ ಹೇಳಬೇಕಲ್ಲ. ಅವರವರ ಜಾತಿ ಅವರವರಿಗೆ ಹೆಮ್ಮೆ, ಪ್ರೌಡ್. ಅದರ ಬಗ್ಗೆ ಯಾರೂ ಕೆಳಮಟ್ಟದಲ್ಲಿ ಮಾತಾಡಿದ್ರೆ ಪ್ರತಿಯೊಬ್ಬರಿಗೂ ಬೇಸರವೇ. ಎಲ್ಲವೂ ಭಗವಂತನಿಂದಲೇ ಸೃಷ್ಟಿವಾದದ್ದು. ಅದನ್ನು ಒಂದು ಭಾರತ ವಾಕ್ಯದಲ್ಲಿ ವ್ಯಾಸರು ಹೇಳ್ತಾರೆ, ಬ್ರಹ್ಮಣ ಸೃಷ್ಟಪೂರ್ವಮ್ಮಿ ಸರ್ವಂ ಬ್ರಹ್ಮವಿದಂ ಜಗತ್ತು ಅಂತ. ಎಲ್ಲರೂ ಬ್ರಾಹ್ಮಣರೇ ಅಲ್ವಾ? ಯಾಕೆ? ಬ್ರಹ್ಮದೇವರ ಸೃಷ್ಟಿ ಅಲ್ವ ಇದು? ಹೌದಲ್ಲ, ಮತ್ತೆಂತ ನೀವು ಆಳುವುದು ಹೇಳ್ತಾರೆ. ಎಲ್ಲರೂ ಬ್ರಾಹ್ಮಣರೇ. ಮತ್ತೆ ನೀವು ಉಳಿಸಿಕೊಳ್ಳಿಲ್ಲ, ಬೋಳಿಸಿಕೊಂಡ್ರಿ, ಉಪನಯನ ಆಯಿತು, ಮತ್ತು ಗೂಟದಲ್ಲಿ ಆ ಹಗ್ಗವನ್ನು ಇಟ್ಟೋದ್ರು. ಅವ್ರು ಹೇಳೋದಾಗೆ ಹಗ್ಗ ಅಂತ ಇಟ್ಟೋದ್ರು, ಮತ್ತೆಂತ ಮಾಡೋದು? ಇನ್ನೆಲ್ಲೂ ಪಿತೃಕರ್ಮಕ್ಕಾಗುವ ನೆನಪಾಗುತ್ತೆ. ಪುರೋಹಿತರಿಗೆ ಹೇಳ್ತಾರೆ ಯಜ್ಞೋಪಿತ ಎಲ್ಲಿ ಉಂಟು ಅಂತ. ಅದು ಹುಡುಕ್ತಾನೆ. ಮತ್ತೆ ಯಾರು ಅದನ್ನು ಕಟ್ಲಿಕ್ಕೆ ತೊಗೊಂಡೋಗಿದ್ದಾರಂತೆ, ಕಡಲೆಪುರಿ ಮತ್ತು ಹೊಸತೊಂದು ಕೊಡುತ್ತಾರೆ. ಇಷ್ಟೇ. ಇಲ್ಲ, ಇನ್ನೊಬ್ಬರದ್ದು ಸೊಂಟದಲ್ಲಿ ಕೂತಿರ್ತದೆ, ಈಚೆ ಚಾರ ಮತ್ತು ಉಪನಯನ ಮಾಡಿದ್ದೆ ಅಂತ ಹೇಳ್ತಾರೆ. ಯಾವುದೋ ಕಡೆಯಲ್ಲಿ ಕಟ್ಟಿ ಹಾಕಿರ್ತಾರೆ. ಅದನ್ನು ಪ್ರಯೋಜನ ಏನಾಯಿತು? ಅದು ನಾವು ಉಳಿಸಲಿಲ್ಲ. ಪ್ರತಿನಿತ್ಯ ಅದನ್ನು ಉಳಿಸಿಕೊಂಡಲ್ಲಿ ಅದು ಉಳಿದೋಗುತ್ತೆ ಪ್ರತಿಯೊಬ್ಬರಿಗೂ. ಅದನ್ನು ಪ್ರತಿಯೊಂದು ಕರ್ಮವನ್ನು ಹೇಳುವಲ್ಲಿಯೂ ಪರಿಚರ್ಯಕ್ಕೆ ಬಂದಾಗ ಅವನ ವ್ಯವಸ್ಥೆಯನ್ನು ಎಲ್ಲರಿಗೂ, ರಾಜರಲ್ಲಿ ಇಡೀ ಅರಮನೆಯ ಸುತ್ತ ನಿಲ್ಲುವುದೇ ಅವರು. ಮಹಾಮಂತ್ರಿಯಾಗಿ ವಿದುರನನ್ನು ಕುಳ್ಳಿಸಿ ನಮಗೊಂದು ಪಾಠ ತೋರಿಸಿದರು ಅವರು. ಶೂದ್ರನಿಗೆ ಬೆಲೆ ಇದೆ ಎನ್ನುವುದು ತೋರಿಸಿಕೊಟ್ರು. ಅವನಿಗೂ ಆಗತ್ತೆ ಕೆಲಸ ಮಾಡಲಿಕ್ಕೆ ಅಂತಾನೆ, ಅವನು ಬರ್ಬೋದು, ಯಾರು ಬರುವುದಿಲ್ಲ ಹೇಳ್ತಾರೆ, ಯಾರನ್ನು ಹೊರಗೆ ಹಾಕುವಂತೆ ಇಲ್ಲ ಅಂತ. ಹೀಗೆ ಪರಿತಃ ಚರ್ಯಾತ್ಮಕಂ. ಮತ್ತು ಪರಿ ಅಂದರೆ ಪೂರ್ವವಾಗಿ ಎಂದರ್ಥ, ಒಳ್ಳೆಯ ರೀತಿಯಿಂದ, ಶುಚಾದ್ರವತಿಯಿಂದ. ಕಷ್ಟದಲ್ಲಿ ಇದ್ದಾಗ ಸಂಕಟ ನೋಡಿ ಆ ಔಷಧಿ ತಯಾರು ಮಾಡಲಿಕ್ಕೆ ಆಗುವುದಿಲ್ಲ, ಕಟ್ಟಿಗೆ ತರಲಿಕ್ಕೆ ಆಗುವುದಿಲ್ಲ, ಕಟ್ಟಿಗೆ
ಕುಂಡಕ್ಕೆ ಆಗಲಿಕ್ಕೆ ಉದ್ದನೆ ತಂದಿಡ್ತಾರೆ. 2 ತುಂಡು ಮಾಡಬೇಕು ಅಂದರೆ ಈ ಬ್ರಾಹ್ಮಣ 20 ಹೊಡೆದ್ರೂ ತುಂಡಾಗೋದಿಲ್ಲ. ಶೂದ್ರ 2 ಪಟ್ಟಿನಲ್ಲೇ ತುಂಡು ಮಾಡಿ ಕೊಡ್ತಾನೆ. ಕಣ್ಣೆದುರೇ ನಮಗೆ ಆಶ್ಚರ್ಯ ಆಗ್ತದೆ. ಆಗ್ಬೋದು ಮಾರೆ, ಮತ್ತೆ ನನ್ನನ್ನು ಕರಿಬೇಕು ನೀವು ಹೇಳ್ತಾರೆ ಅವ್ರು. ನೋಡಿ, ಕಟ್ಟಿಗೆ ತುಂಡು ಮಾಡಿಕೊಳ್ಳಿಕ್ಕಾದ್ರೆ ನೀವೆಂತ ಪಟ ಹೊಡಿತಾ ಓದ್ಕೊಳ್ಳೋದು ಕೇಳುತ್ತೆ. ಎಲ್ಲವಾಗಿ ಹೇಳ್ತಾರೆ. ಅವನಿಗೆ ಕೌಶಲ ಇದೆ, ಅದಕ್ಕೆ ಬೇಕಾಗಿರತಕ್ಕ ಅವನ ದೇಹದಲ್ಲಿ ಬಲ ಇದೆ. ಇದನ್ನೆಲ್ಲ ಇಟ್ಟುಕೊಂಡು ಅವರು ಉಲ್ಲೇಖ ಮಾಡಲಿಕ್ಕೆ ಪರಿಚರ್ಯ ಅಂದರು. ಅದನ್ನು ಬಿಟ್ಟು ಕೊಡಬೇಡಿ. ಅವನ ಕೆಲಸವನ್ನು ನೀವು ಮಾಡಿ ಅವನಿಗೆ ವಂಚನೆ ಮಾಡಬೇಡಿ. ನಿಮ್ಮ ಕೆಲಸವನ್ನು ನೀವು ಮಾಡದೆ ಆತ್ಮವಂಚನೆ ಮಾಡಿಕೊಳ್ಬೇಡಿ. 2 ವಂಚನೆ. ಅವನ ಕೆಲಸವನ್ನು ನಾವು ಮಾಡುವ ಮೂಲಕ ಅವನಿಗಿಲ್ಲ ಮಾಡಿದೆವು, ಸಮಾಜದಲ್ಲಿ ಸ್ಥಾನಮಾನ, ಅಲ್ಲಿನ ಪುಣ್ಯ ಸಂಪಾದನೆ. ಅವನು ಇದಕ್ಕೆ ಸೇರುವಾಗ, ಯಜ್ಞಯಾಗಗಳಿಗೆ ಸೇರುವಾಗ ಗಂಟೆ ಬಡಿತಾನೆ, ಡೋಲು ಹೊಡಿತಾನೆ. ನಾವೆಲ್ಲ ಹೊಡ್ಕೊಂಡು ಶುರು ಮಾಡಿದರೆ, ವಾದ್ಯ ವೃಂದಗಳನ್ನೆಲ್ಲ ನಾವು ಬಾರಿಸೋದು ಮಾಡಿದರೆ ಮತ್ತು ಅವನ ಹೊಟ್ಟೆಗೆ ಬಾರಿಸಿದಂತೆ ಅಲ್ವಾ. ಅವನು ಪೆಟ್ಟು ತಿನ್ನುವಾಗ ಆ ಶಬ್ದ ಕೇಳುವಾಗ ಅವನ ಹೊಟ್ಟೆ ಹೊಡ್ಕೊಳ್ಳುತ್ತದೆ. ಅವನು ಹೇಳುತ್ತಾನೆ, ಅಲ್ಲಿ ಹೊಡೆಯುವುದಕ್ಕಿಂತ ನನ್ನ ಹೊಟ್ಟೆ ಹೊಡೆಯರೇಯ್ಯ ನೀವು, ಸುಮ್ಮನೆ ನನ್ನ ವೃತ್ತಿ ತೆಗೆದರಯ್ಯ ಕೇಳುತ್ತಾನೆ. ಅವರ ವೃತ್ತಿ ಅವರಿಗೆ ಬಿಟ್ಟುಕೊಡುವ. ವಾದ್ಯ ವಿಶೇಷಗಳೆಲ್ಲ ನೀವೇ. ಅವ್ರು ಬರಬೇಕು, ಚಂದ ಮಾಡಿ, ಅವರೇ ಉದ್ದಬೇಕು, ಅವರೇ ವಾಲಗ ಸೇವೆ ಮಾಡಬೇಕು, ಅವರೇ ನಿಲ್ಲಬೇಕು. ಅವರ ಕೆಲಸವನ್ನು ಅವರಿಗೆ ಕೊಟ್ಟು ನಮ್ಮ ಕೆಲಸವನ್ನು ನಾವು ಮಾಡುವ. ಮತ್ತೆಂದ ನಮ್ಮ ಕೆಲಸ ಅಂದರೆ 10-12 ಜನ ಯುವಕರೆಲ್ಲ ಗಟ್ಟಿದ್ದಾರಲ್ಲ, ಗಟ್ಟಿ ಪಾರಾಯಣ ಮಾಡಲಿ. ದೊಂಡೆ ಗಟ್ಟಿಯಲ್ಲಿ ಪಾರಾಯಣ ಮಾಡಿ. ಅವ್ರಿಗೆ ಉಪನಯನ ಆಗಿದೆಲ್ಲ, ವೇದ ಹೇಳಿಕೊಟ್ಟಿದ್ದಿರಲ್ಲ, ಪಾರಾಯಣ ಮಾಡಿ. ಉತ್ಸವದಲ್ಲಿ ಸಾಲು 100 ಜನ ಪಾರಾಯಣ ಮಾಡೋದನ್ನು ನೋಡಬೇಕು. ಅದು ಬರಬೇಕು. ಹೊಡೆಯೋದು ಬರುವುದಲ್ಲ, ಪ್ರಯೋಜನ ಇಲ್ಲ. ಹೊಡೆಯೋದ್ರಿಂದ ಏನು ಬಂತು? ಎಲ್ಲ ಶಬ್ದಗಳು ದೇವರ ವೈಭವವನ್ನು ಹೇಳ್ತದೆ. ಸತ್ಯವೇ ನಿಮಗೆ ಕೇಳುತ್ತಲ್ಲ, ಬರೆಯುವುದವನು ದೇವರು ಮಲ್ಲ ಎಲ್ಲ ಕೇಳ್ತದೆ. ಅದು ಅವನು ಬಡಿದ್ರೆ ಮಾತ್ರ ಕೇಳ್ತದೆ. ನಾವು ಬಡಿದ್ರೆ ಕೇಳುವುದಿಲ್ಲ. ನಾವು ಬಡಿದ್ರೆ ನಮ್ಮ ಪುಳ್ಚಟ್ಟು ಕೇಳ್ತದಲ್ಲಿ, ಮತ್ತೆಂತ ಕೇಳುವುದಿಲ್ಲ. ನಮ್ಮ ಅಸೂಯೆಗಳು, ಅವರ ವೃತ್ತಿಯನ್ನು ವಂಚನೆ ಮಾಡಿದ ಅನ್ನದ ಹೊಡೆತಗಳು ಕೇಳುತ್ತವೆ. ಆಗಬಾರ್ದು. ಪಾರಾಯಣ ಮಾಡಿರಯ್ಯ. ಸಕಲ ಶಾಸ್ತ್ರಗಳು ನಮ್ಮ ಹತ್ತಿರ ಇವೆ. ದೇವರು ಹುಟ್ಟಿಸಿದ ಮುಖದಿಂದ ಬಂದ ಜಾತಿಗೆ ಮುಖದ ಕರ್ಮ ಇದೆ, ಅದು ಬಿಡಬೇಡಿ. ಅದನ್ನು ಮುಗಿಸಿ ತೃಪ್ತರಾದ ನಂತರ ಸಮಾಜದಲ್ಲಿ ಉಳಿದ ಕೆಲಸ ಬಾಕಿ ಇದ್ದರೆ ಯಾರು ಮಾಡುವುದಿಲ್ಲ ಆದರೆ ನೀವು ಮಾಡಿ. ಮುಂದೆ ಕೊಟ್ಟದ್ದು ಒಂದು ರಾಜ ಅರಾಜತನದಲ್ಲಿ ಕ್ಷತ್ರಿಯರು ಮೋಸಗಾರರಾಗಿ ಬ್ರಾಹ್ಮಣರ ಮೇಲೆ ಸವಾರಿ ಮಾಡಿಕೊಂಡು ತಿಂದು ತೇಗಿ ಭೋಗದಲ್ಲಿ ಬಿದ್ದಿದ್ದರೆ, ಓ ಬ್ರಾಹ್ಮಣ ನೀನು ಕ್ಷತ್ರಿಯನಾಗಿ ನಿಲ್ಲು, ದೇಶವನ್ನು ಚುಕ್ಕಾಣಿ ಹಿಡಿದು ನಡೆಸುವನು. ಅದು ಚಾಣಕ್ಯನ ಗಮ್ಮತ್ತು. ಅವನು ಧರ್ಮವನ್ನು ಓದಿಕೊಂಡವ. ಆಗ ಚುಕ್ಕಾಣಿ ಹಿಡಿಲಿಕ್ಕೆ ಬರ್ತೇನೆ ಅಂದ. ವ್ಯಾಸತೀರ್ಥರು ನಿಂತದ್ದು ಹಾಗೆ ಕೃಷ್ಣದೇವರಾಯನಲ್ಲಿ. ಮತ್ತೆ ನೀನೇ ಮಾಡಯ್ಯ ಅಂದರು. ನಿನ್ನ ಯೋಗಕ್ಕೋಸ್ಕರ ಬಂದೆ, ಇನ್ನು ನಿನಗೆ ಯೋಗ ತಗೋ ಅಂತ. ಬಿಡಲಿಲ್ಲ, ಕೊಟ್ಟರು ಬಿಡಲಿಲ್ಲ, ಮಾಡಲಿಲ್ಲ, ಇಟ್ಕೊಂಡ್ರು. ಇದೇ ರೀತಿಯಾಗಿ ವ್ಯವಸ್ಥೆ ಇನ್ನೇಯೋ ಹಾಗೆ ಪ್ರತಿಯೊಂದು ಕಡೆಯಲ್ಲಿ ಹಾಗೆ ಕೃಷ್ಣನೂ ಹಾಗೆ ಮಾಡಿದ. ಅರಸನನ್ನಾಗಿಸಿದ. ತಾನು ಕೇವಲ ಅಲ್ಲಿನ ಮುಳ್ಳು ತೆಗೆಯಲು ಬಂದವನ್ನು ಮುಳ್ಳು ತೆಗೆದು ಹೋದ ಅಷ್ಟೆ, ಮತ್ತೇನು ಮಾಡಿಲ್ಲ. ಹಾಗಾಗಿ ಎಲ್ಲಿ ಒಂದು ಧರ್ಮವನ್ನು ನಡೆಸಿಕೊಟ್ಟು ಪೂರ್ಣ ತನ್ನದಲ್ಲಿ ತೃಪ್ತಿಯಾಗಿಸಿಕೊಂಡು ಇನ್ನೊಂದು ಕಡೆಯಲ್ಲಿ ಕಮ್ಮಿ ಇದೆ, ನ್ಯೂನತೆ ಇದೆ, ಹೆಚ್ಚು ಕಡಿಮೆ ಆಗಿದೆ, ಅನ್ಯಾಯ ಆಗಿದೆ, ಅಲ್ಲಿ ನೀನು ಧುಮುಕಬೇಕು. ಇದು ಧುಮುಕುವುದು ಶೂದ್ರನೇ ಆಗ. ಶುಚಾದ್ರವತಿಯಿಂದ ಅಲ್ಲಿನ ಸಂಕಟಕ್ಕೆ ಇವನು ಪ್ರತಿಸ್ಪಂದಿಸುವುದು ಅಷ್ಟೇ. ಸ್ವಾಯತ್ತೀಕರಣ ಅಲ್ಲ, ಮತ್ತು ಅದನ್ನು ತನ್ನ ಸ್ವಾರ್ಥಕ್ಕೋಸ್ಕರ ಬಳಸಿಕೊಳ್ಳುವುದಲ್ಲ, ತನ್ನ ಅಧಿಕಾರವನ್ನು ತೋರಿಸುವುದಲ್ಲ, ಕೇವಲ ಮತ್ತೊಮ್ಮೆ ಅಲ್ಲಿ ನಿಲ್ಲಿಸಿ ದೊಡ್ಡದು ಮಾಡಿ ಬರಲಿಕ್ಕೆ ಅಷ್ಟೇ. ಅದನ್ನು ಯಾವ ಕರ್ಮವನ್ನು ಯಾವತ್ತು ಮಾಡಬೇಕು ಅಂದರೆ ಅಲ್ಲಿ ಕಮ್ಮಿ ಬಿದ್ದಾಗ ಮಾತ್ರ. ಅದಕ್ಕೆ ಮುಂಚೆ ಅವರಿಗೆ ಹೇಳಿಕೊಡಬೇಕು, ಅವರ ನಡೆಸಿಕೊಡಬೇಕು. ಸುಮ್ಮನೆ ಇರುವುದಲ್ಲ ಅಂದರೆ ಗೊತ್ತಿದ್ರೆ ಹೇಳಿಕೊಡೋದು ಮಾಡಬಾರ್ದು. ಇದಿಷ್ಟು ಕೃಷ್ಣನ ಜಾತಿಯ ಮತ್ತು ವರ್ಣದ ವ್ಯವಸ್ಥೆಗಳು. ಅದನ್ನು ಪ್ರತಿಯೊಂದು ಗುಣದಲ್ಲಿಯೂ ಪ್ರಾರಂಭದ ಗುಣಗಳ ಅಂಶಗಳು ಇರಲೇಬೇಕು. ಅದನ್ನು ಸಂಸ್ಕಾರಗಳು ಅಂದಾಗ ಗೌತಮ ಹೇಳಿದ ಹಾಗೆ ಎಲ್ಲ ಸಂಸ್ಕಾರಗಳನ್ನು ಇಟ್ಕೊಳ್ಳಿಕ್ಕೆ ನಾವಿವತ್ತು ಕೊನೆಯ 16 ಸಂಸ್ಕಾರ ಮಾತ್ರ ಮಾತಾಡ್ತೇವೆ. ಪೂರ್ವ ಷೋಡಶ ಸಂಸ್ಕಾರ ಅಂತ ತಿಳಿದವರಲ್ಲಿ ಮತ್ತು ಕೇಳಿದರೆ ನಮ್ಮಲ್ಲಿ ಇರುವುದು 2 ಸಂಸ್ಕಾರ, ಉಪನಯನ ಮತ್ತು ಮದುವೆ. ಈಗ ಅದು ಸಹ ಹೆಚ್ಚು ಕಡಿಮೆ ಆಗ್ತಾ ಉಂಟು, ಸರಿಯಾಗಿ ಆಗ್ತಾ ಇಲ್ಲ. ಇನ್ನೇನು ಸಂಸ್ಕಾರ ಹೇಳುವ? ಗರ್ಭಾಧಾನ, ಪುಂಸವನ, ಜಾತಕರ್ಮ, ನಾಮಕರಣ, ಉಪನಿಷ್ಕರ್ಮಣ, ಅನ್ನಪ್ರಾಶನ, ಕರ್ಣ, ಇದು ಯಾವುದು ಶಬ್ದ ಮಾತ್ರ ಕೇಳಲಿಕ್ಕೆ ಉಳಿದೋಗಿದೆ. ಯಾವುದೋ ಒಂದೊಂದು ಮನೆಯಲ್ಲಿ ಎಲ್ಲಿಯೋ ಚೂರು ಮಾಡ್ತಾರೇನು, ಮಾಡಿದ ಶಾಸ್ತ್ರ ಮಾಡ್ತಾರೇನು, ಮತ್ತೇನಿಲ್ಲ. ಮತ್ತು ಉಳಿದ ವೇದ ಚತುಷ್ಟಯ ಅಂತೂ ಇಲ್ಲವೇ ಇಲ್ಲ. ಮಹಾವ್ರತ, ಮಹಾನಾಮನಿ ಅವೆಲ್ಲ ಗೊತ್ತೇ ಇಲ್ಲ. ಹಾಗಾಗಿ ಇಷ್ಟು ಸಂಸ್ಕಾರಗಳಲ್ಲಿ 16ರ ಬಗ್ಗೆ ಆದರೂ ಕಲ್ಪನೆ ಇದೆ. ಅದಕ್ಕಿಂತ ಮೊದಲು ಸಂಸ್ಕಾರಗಳು 10-30 ಇವೆ. ಅದರಲ್ಲಿ ಗುಣವನ್ನು ಹೇಳ್ತಾರೆ. ಅಹಿಂಸೆ, ಸತ್ಯ, ತಪಸ್ಸು, ಶೌಚ, ದಯೆ, ದಾನ, ಅದೆಲ್ಲವನ್ನು ಗೌತಮರು ಸಂಸ್ಕಾರವಾಗಿ ಇಟ್ಟುಕೊಂಡಿದ್ದಾರೆ. ಅದು ಮನುಷ್ಯನಿಗೆ ಹೇಳಿಕೊಡಬೇಕಾದ, ಅದು ನಿರಂತರ ಬೇಕಾದ, ಅದು ವರ್ಷದ ಲೆಕ್ಕದಲ್ಲಿ ಅಲ್ಲ. ಸಣ್ಣ ಮಗುವಿಗೂ ಸತ್ಯ ಹೇಳಬೇಕೆನ್ನುವುದನ್ನು ನಾವು ಸತ್ಯ ಹೇಳಿ ತೋರಿಸಬೇಕು, ಅದರ ಹತ್ರ ಹೇಳಿಸಬೇಕು. ಯಾವ ಕಾಲಕ್ಕದು ಸುಳ್ಳನ್ನು ಪ್ರತಿಷ್ಠೆ ಮಾಡಬಾರದು. ಇಡೀ ದೇಶ ಇವತ್ತು ತತ್ತರಿಸುವುದೇ ಭ್ರಷ್ಟದ ಆ ಸುಳ್ಳಿನ ಆಚರಣೆ. ಭ್ರಷ್ಟಾಚಾರ ಅಂದರೆ ಸುಳ್ಳು ಆಚರಣೆ ಅಷ್ಟೇ, ಅಪ್ರಾಮಾಣಿಕವಾದ ಬದುಕು ಅಂತ.
ಪ್ರಮಾಣ ಯಾವುದು ಕೇಳಿದರೆ ಸತ್ಯಂಬುದ ಎನ್ನುವುದು ಪ್ರಮಾಣ. ಒಳ್ಳೆಯ ರೀತಿಯಿಂದ ಯಥಾರ್ಥವಾದ ನಡೆ ಮತ್ತು ನುಡಿ, ಅದು ಎರಡೂ ಇಲ್ಲ ನಮ್ಮಲ್ಲಿ. ಅದು ಶುರುವಾಗುವುದಲ್ಲಿಂದ. ಆದ್ದರಿಂದ ಸತ್ಯ ಯಾರಿಗೆ ಹೇಳಿಕೊಡಬೇಕು ಅಂದರೆ ಹುಟ್ಟಿದಂದಿನಿಂದ ಪ್ರಾಮಾಣಿಕತೆ, ಆರ್ಜವ, ಶೌಚ, ಮಡಿವಂತಿಗೆ ಎಲ್ಲ ಅಲ್ಲಿಂದಲೇ ಬರಬೇಕು ಅಂತ. ಪ್ರತಿಯೊಂದರಲ್ಲಿ ದ್ರವ್ಯದ ಶುದ್ಧಿ, ಕೈ ಬಾಯಿಯ ಶುದ್ಧಿ, ಮನಸ್ಸಿನ ಶುದ್ಧಿ, ಅಂತಃಶೌಚ, ಶುದ್ಧವಾದ ಮನಸ್ಸಿನಲ್ಲಿ ಯಾವ ಕಾಲದಲ್ಲಿಯೂ ಪಾರದರ್ಶಕವಾದ ವ್ಯಕ್ತಿತ್ವ ಇದ್ದಾಗ ಯಾರಿಗೆ ಹೆದರಲಿಕ್ಕಿಲ್ಲ. ಆದ್ದರಿಂದ ಭಗವಂತನ ಪ್ರಜ್ಞೆಯ ಗಾಢವಾದ ಅಚ್ಚು 4 ಜಾತಿಗೂ ಉಂಟು. ಅದನ್ನು ದೇವರನ್ನು ಬಿಟ್ಟವ ಶೂದ್ರ, ದೇವರನ್ನು ಹಿಡಿದವ ಬ್ರಾಹ್ಮಣ, ಕ್ಷತ್ರಿಯರಿಗೆ ದೇವಿ ಆರಾಧನೆ, ಇದು ಯಾವ ಜಾತಿಗೂ ಯಾವ ದೇವತೆಗಳು ಪೇಟೆಂಟ್ ಆಗಲಿಲ್ಲ. ನೆನಪಿಟ್ಟುಕೊಳ್ಳಿ, ಇದು ಕೃಷ್ಣನ ವಾಕ್ಯ ಪ್ರಕಾರ. ಮುಂದೆ ಹೇಳ್ತಾನೆ ಅದನ್ನು ಆಚಾರ್ಯರು ಗಟ್ಟಿ ಹಿಡಿದು ಸ್ವವೀತ ವೃತ್ತಿಯ ಭಕ್ತಿಯ ಭಗವದಾರಾಧನೆವೇವ ಅಂತ ಭಕ್ತಿಯ ಸೇರಿಸ್ತಾನೆ. ಮತ್ತೆ ನನಗೆ ಬೇಕಾದ್ದು ಅವನಲ್ಲಿರತಕ್ಕಂತಹ ಜ್ಞಾನದ ಕೇಂದ್ರ ಅಂತಾರೆ. ಭಕ್ತಿ ಅಂದರೆ ಜ್ಞಾನದ ಕೇಂದ್ರ, ಜ್ಞಾನಯುತವಾದ ಪ್ರೀತಿಗೆ ಭಕ್ತಿ ಹೆಸರು. ಅವನು ಅರಿಯದೆ ಮಾಡುವುದು ನನಗಿಷ್ಟ ಇಲ್ಲ. ಹಾಗಾದರೆ ಅರಿವು ಎನ್ನುವುದು ಕಾಮನ್ ಆಯ್ತು. ಈಗ ಸ್ವವೀತ ವೃತ್ಯ ಅಂದಾಗ ವೈಶ್ಯ ವಾಣಿಜ್ಯ ಮಾಡ್ತಾನಾದರೆ ಅವನಿಗೆ ಅರಿವು ಬೇಕು. ಯಾರದು? ದೇವರ ಅರಿವು, ಭಕ್ತಿಯ ಭಗವದ ಆರಾಧನೆ. ವಾಣಿಜ್ಯದಿಂದ ತಿಳಿದು ಭಗವಂತನ ಆರಾಧನೆ, ವ್ಯಾಪಾರದಲ್ಲಿಯೂ ದೇವರ ಯೋಚನೆ. ನಾನು ಅವನಿಗೆ ಕೊಡ್ತಾ ಇದ್ದೇನೆ, ಅವರಿಗೆ ಬೇಕಾದ ಪೂರೈಕೆ ನನ್ನಿಂದ ಆಗುತ್ತೆ, ಅವನೊಳಗಿರುತ್ತೆ ಭಗವಂತ ಪ್ರೀತನಾಗಲಿ ಅಂತ ಸಾಮಾನ್ಯನಲ್ಲಿ ಕಳಪೆ ಮಟ್ಟ ಮಾಡದೆ, ಅಲ್ಲಿ ಕಲಬೆರಕೆ ಇರಿಸದೆ, ಹೆಚ್ಚು ಲಾಭವನ್ನು ಹೊಡೆಯದೆ, ಪೂರೈಕೆ ಸಹ ಚೆನ್ನಾಗಿ ಆಪ್ತವಾಗಿ ಮಾಡಿದರೆ ಅದೇ ವಾಣಿಜ್ಯದಲ್ಲಿ ಅವನಿಗೆ ಮೋಕ್ಷ. ಅಸಹಜ ವೃತ್ತಿಯಿಂದಲ್ಲ, ನಮಗೆ ಮೋಕ್ಷ ಬೇಕ್ರಿ, ಆದ್ದರಿಂದ ನಾವು ಬ್ರಾಹ್ಮಣರಾಗಿ ಬರ್ತೇವೆ. ಪ್ರಶ್ನೆ ಅಲ್ಲ, ನಿನಗೆ ಮೋಕ್ಷ ಆಗತ್ತಾ? ಆಗತ್ತೆ. ಸ್ತ್ರೀಯೋ ವೈಶ್ಯ ತಥಾ ಶೂದ್ರಾ, ಹಿಂದೆ ಹೇಳಿ ಆಗಿದೆ ಕೃಷ್ಣ. ಎಲ್ಲರೂ ನನ್ನ ಬಳಿಗೆ ಬರ್ತಾರೆ, ಎಲ್ಲ ವೇಷ ಕಳಚಿ ಅಲ್ಲ, ಇದೇ ವೇಷದಿಂದ. ನಿಮ್ಮದು ಏನು ಸಹಜವೋ ಅದಕ್ಕೆ ಹೊರತು ಅದನ್ನು ತಿರುಗಿಸಿ, ತೀಡಿ, ತಿದ್ದಿ, ತಿರುಚಿ ನಾನು ಭರಿಸುವುದಲ್ಲ ಅಂತಾನೆ ಕೃಷ್ಣ. ಅದಕ್ಕೆ ಸ್ವಭಾವ ಶಬ್ದ ಆಗಿದೆ. ಯಾವತ್ತು ವ್ಯತ್ಯಾಸ ಆಗದ ಬಗೆಯಲ್ಲಿ ನೀವು ನಿಮ್ಮತನದಲ್ಲಿ ಬರಬೇಕು. ಅದಕ್ಕಿರತಕ್ಕ ಮೊದಲ ವ್ಯಕ್ತಿತ್ವ ಎಲ್ಲಿ ಗಟ್ಟಿಯಾದ ಶಮ, ಜಾಸ್ತಿಯಾದ ದಮ, ಹೆಚ್ಚಿನ ಶೌಚ, ಹೆಚ್ಚಿನ ಆರ್ಜವ, ಹೆಚ್ಚಿನ ಜ್ಞಾನ, ಹೆಚ್ಚಿನ ವಿಜ್ಞಾನ, ಹೆಚ್ಚಿನ ಆಸ್ತಿಕ್ಯ, ಹೆಚ್ಚಿನ ತಪಸ್ಸು ಉಂಟೋ ಅದು ಬ್ರಾಹ್ಮಣ್ಯದ ಹೆಚ್ಚುತನ. ಸ್ವಲ್ಪ ಕಡಿಮೆ ಆದರೆ ಅದು ಕ್ಷತ್ರಿಯತನ, ತುಂಬ ಕಡಿಮೆ ಆದರೆ ಅದು ವೈಶ್ಯ, ಪೂರ ಕಡಿಮೆಯಾಗಿ ಕಂಡ್ರೆ ಅದು ಶೂದ್ರ. ಹೀಗೆ ಗುಣತಃ ಪ್ರತಿಯೊಬ್ಬರಲ್ಲಿ ಎಲ್ಲವೂ ಇರ್ತದೆ. ಹೆಚ್ಚು ಕೃಷಿ ಮಾಡುವವ ವೈಶ್ಯ, ಕಡಿಮೆ ಅಧ್ಯಯನ ಮಾಡ್ತಾ ಹೆಚ್ಚು ಕೃಷಿ. ದಿನದ 12 ಗಂಟೆ ತೋಟದಲ್ಲಿ ಇರ್ತಾನೆ, 1 ಗಂಟೆ ಮನೆಯಲ್ಲಿ ಸ್ನಾನ ಮಾಡಿದ ತಕ್ಷಣ ಜಪದ ಹಾಗೆ ಮಾಡ್ತಾನೆ, ಅದು ಪ್ರಯೋಜನ ಇಲ್ಲ. ಅವನು ಕೃಷಿಕ ಅಂತಲೇ ಅರ್ಥ, ವೈಶ್ಯ ಅಂತಲೇ ಅರ್ಥ. ಅವನು ಮಾಡುವ ಲೆಕ್ಕ ನೋಡಿದರೆ ಎಲ್ಲಿ ಬೇಕಾದ್ರೂ ಹುಟ್ಟಿ ಬರಲಿ ಅವನು. ಇಡೀ ದಿನ ನಾನು ಎಲ್ಲಿದ್ದೇನೆ ಒಬ್ಬರು ಹೇಳಿಕೊಳ್ಳಿದ್ದೇನೆ, ನಾನು ಇಡೀ ದಿನ ಸುಮಾರು ಬೆಳಿಗ್ಗೆ 6 ಗಂಟೆ ಹೋದರೆ ರಾತ್ರಿ 8 ಗಂಟೆವರೆಗೆ ಗಲ್ಲಾಪೆಟ್ಟಿಗೆಯಲ್ಲಿ ಇರ್ತೇನೆ ಅಂತ. ಅದು ಎಷ್ಟು ದುಡ್ಡು ಬರ್ತದೆ ಅಂತ ಹೇಳಿದರೆ ದೂಡಿದ್ರೂ ಉಳ್ಕೊಳ್ತದೆ ಅಂತಾನೆ. ಎಲ್ಲಿ ಗಲ್ಲಾಪೆಟ್ಟಿಗೆ ಗೊತ್ತಾಯ್ತಲ್ಲ, ದೊಡ್ಡ ಹೋಟೆಲಲ್ಲಿ ಅವ್ರು ಹೇಳು. ಪ್ರಯೋಜನ ಏನಾಯ್ತು ಹಾಗಾದರೆ? ಅವರು ಬ್ರಾಹ್ಮಣರು ಅಂತ ಹೇಳಿಕೊಳ್ಳುವುದು ಹೇಗೆ? ಮಿಂದ ತಕ್ಷಣ ಅಲ್ಲಿಯೇ ಜಪ ಮಾಡಿದ ಶಾಸ್ತ್ರ ಮಾಡಿ ಬರುವುದಂತೆ ಅವರು. ಮತ್ತೆ ಎಲ್ಲ ಅಲ್ಲಿಯೇ, ಕಾಫಿ ಎಲ್ಲ ಟೇಬಲಿಗೆ ಬರ್ತದೆ ಅಂದರು, ತಿನ್ನುವುದು ಎಲ್ಲ ಅಲ್ಲಿಯೇ ಅವರು ಇಡೀ ಬೆಳಿಗ್ಗೆಯಿಂದ. ಇದು ಪ್ರಯೋಜನ ಇಲ್ಲ ಅಂತಾನೆ. ಹೀಗೆ ವಾಸ್ತವವಾಗಿ ಎಲ್ಲ ಧರ್ಮಗಳು, ಶೌಚಾದಿಗಳು, ತಪಸ್ಸುಗಳು, ಅಧ್ಯಯನಾದಿಗಳು ಉಂಟೇ ಉಂಟು, ಅದನ್ನು ಬಿಡಲಿಕ್ಕಿಲ್ಲ. ಅದನ್ನು ಇಟ್ಟುಕೊಂಡು ಭಗವಂತನ ಸೇವೆ ಅಂತ ಮಾಡಿ. ಇನ್ನು ಯಾವುದೇ ದೇವತೆಗಳಿಲ್ಲ. ಕ್ಷತ್ರಿಯರಿಗೆ ರಾಜರಾಜೇಶ್ವರಿ, ಅವಳೊಂದು ದೇವತೆ, ಭದ್ರಕಾಳಿ. ಅದು ವೈಶ್ಯರಿಗೆ ಅದು ಬೇರೆ ಒಂದು ದೇವತೆ, ಅದು ಹೇಳಿದಾಗೆ ಕೇಳಲಿಕ್ಕೆ. ಶೂದ್ರರದ್ದು ಅವರದ್ದು ಭೂತ ದೆವ್ವಗಳು ಇಲ್ಲ. ಕೃಷ್ಣ ಹೇಳ್ತಾನೆ, ಯಾಂತಿ ಮಧ್ಯಾಜಿನೋಪಿ ಮಾಂ ಹೇಳುವಲ್ಲಿ, ಮತ್ತೆ ನನ್ನನ್ನು ಪೂಜೆ ಮಾಡುವವರು ಮಾತ್ರ ನನ್ನ ಬಳಿ ಬರುವುದು. ಭೂತೇಜ್ಯಾಹ ಯಾಂತಿ ಭೂತಾನಿ ಅಂದ, ಅದು ಸೇರಿಸಬೇಕು. ಅಂದ ಶೂದ್ರರ ದೇವತೆಗಳು, ಶೂದ್ರರು ಶೂದ್ರರಾಗಿರಬೇಕು ಅಂದರೆ ಏನು ಅರ್ಥ? ದೆವ್ವಗಳನ್ನು ಪೂಜೆ ಮಾಡಬೇಕು. ಕೃಷ್ಣ ಹೇಳುವುದಿಲ್ಲ. ಇದನ್ನೆಲ್ಲ ಅರ್ಥ ಮಾಡ್ತಾರೆ. ಕ್ಷತ್ರಿಯರ ದೇವತೆ ಬೇರೆ, ಬ್ರಾಹ್ಮಣರ ದೇವತೆ ಅದು ನಾರಾಯಣ, ಶಂಕರ ಎಲ್ಲ ಬ್ರಾಹ್ಮಣರ ದೇವತೆ. ಕ್ಷತ್ರಿಯರದ್ದು ಭದ್ರಕಾಳಿ, ರಾಜರಾಜೇಶ್ವರಿ, ದುರ್ಗೆ ಎಲ್ಲ ಅದು ಬ್ರಾಹ್ಮಣರು ಪೂಜೆ ಮಾಡಬಾರ್ದು. ಅವರು ದೇವರ ಪೂಜೆ ಮಾಡಬಾರ್ದು. ವೈಶ್ಯರಿಗೆ ಅವರದ್ದೇ ಆಗಿರತಕ್ಕಂಥ ದೇವತೆಗಳು ಬೇರೆ ಇದ್ದಾರೆ. ವಿಶ್ವಕರ್ಮ ಎಲ್ಲ ಅವರದ್ದು ದೇವತೆಗಳು ಅಲ್ವೇ ಅಲ್ಲ ಅಂತಾನೆ, ಪ್ರಯೋಜನವೇ ಇಲ್ಲ ಅಂತಾನೆ. ಶೂದ್ರರಿಗೆ ದೆವ್ವಗಳು ಆರಾಧನೆಯ ಅಂಶಗಳು ಇಲ್ಲ, ದೇವರನ್ನು ಪಾಲು ಮಾಡಲಿಲ್ಲ. ಕೃಷ್ಣ ಹೇಳುತ್ತಾನೆ, ಹಿಂದೆ ಹೇಳಿದ್ದ, ಸಾತ್ವಿಕರು ದೇವರನ್ನು ಪೂಜೆ ಮಾಡ್ತಾರೆ, ರಾಜಸರು ಕ್ಷುದ್ರರನ್ನು ಮಾತಾಡಿಸ್ತಾರೆ, ತಾಮಸರು ನೀಚರನ್ನು ಉಪಾಸಿಸ್ತಾರೆ ಅಂತ, ದೆವ್ವಗಳನ್ನೆಲ್ಲ. ಆದ್ದರಿಂದ ಒಮ್ಮೆ ಬ್ರಾಹ್ಮಣನೇ ಒಂದೊಮ್ಮೆ ದೆವ್ವಗಳನ್ನು ಆರಾಧನೆ ಮಾಡಿದರೆ ಅವನು ತಾಮಸ, ಶೂದ್ರನೇ ಒಮ್ಮೊಮ್ಮೆ ದೇವರನ್ನು ಪೂಜೆ ಮಾಡಿದರೆ ಅವನು ಸಾತ್ವಿಕ. ಅದನ್ನು ಎಲ್ಲರೂ ಸಾತ್ವಿಕರಾಗಬೇಕೆನ್ನುವುದರಲ್ಲಿ ಇಲ್ಲ, ತಪ್ಪಿಲ್ಲ. ಅದು ಇವತ್ತು ನಾವು ಗೋತ್ರಕ್ಕೊಂದು ದೇವಸ್ಥಾನ, ಮೂತ್ರಕ್ಕೊಂದು ದೇವಸ್ಥಾನ ಎಲ್ಲ ಮಾಡ್ತೀವಿ, ಸಮವೇ ಇಲ್ಲ ಅಂತಾರೆ. ಹೌದು, ಇಲ್ಲೆಲ್ಲರೂ ಒಟ್ಟು ಸೇರಿಕೊಂಡು ಮೂತ್ರ ಮಾಡ್ತಾಯಿದ್ರು, ಆದ್ದರಿಂದ ಇದು ಅವರ ದೇವಸ್ಥಾನ, ಅವರು ಬೌಂಡ್ರಿ ಹಾಕಿದ್ದಾರೆ, ಎಲ್ಲ ಸರಿ ಉಂಟು.
ಯಾವ ಪುರಾಣದಲ್ಲಿ ಇವತ್ತಿನವರೆಗೆ ನನ್ನ ಕಣ್ಣೋಟದಲ್ಲಿ ಗೋತ್ರಕ್ಕೊಂದು ದೇವರು ಹೇಳಲಿಲ್ಲ. ಅದರಿಂದ ಕುಲದೇವರು ಗೋತ್ರದೇವರು ಇಲ್ಲವೇ ಇಲ್ಲ. ಯಾವೊಬ್ಬ ಋಷಿಯು ಆ ಗೋತ್ರದಲ್ಲಿದ್ದವ ಪೂಜೆ ಮಾಡಲಿ. ಭಾರ್ಗವ ನೀಲಾವರಕ್ಕೆ ಪೂಜೆ ಮಾಡಿದ, ಭಾರದ್ವಾಜ ಅತ್ತಾವರದಲ್ಲಿ ನಿಂತ, ಆನಂತರ ಅತ್ರಿ ಅವ ಬ್ರಹ್ಮಾವರಕ್ಕೆ ಓಡಿದ, ಎಲ್ಲಿ ಇಲ್ಲ. ಯಾವ ಋಷಿಯು ತಾನು ಪೂಜೆ ಮಾಡದಿದ್ದಾಗ ಆ ಗೋತ್ರದವರು ಆ ದೇವರನ್ನು ಎಲ್ಲಿ ಮೂಸುವುದು, ಯಾಕೆ ಸುತ್ತು ಬರುವುದು? ಪ್ರಶ್ನೆಯೇ ಇಲ್ಲ. ಊರಿನಲ್ಲಿ ಕೂತಾಗ ಊರಿನ ಹರಕೆಯಲ್ಲಿ ಕಟ್ಟಿದಾಗ ಕೂತ್ಕೊಂಡಿದ್ದರೆ ಕೂತ್ಕೊಳ್ಳಿ, ಅದು ಅವರ ಬಂಧನ ಬೈಂಡಿಂಗ್, ಪ್ರಶ್ನೆ ಇಲ್ಲ. ಅದು ಅವರ ಹರಕೆಗಳು, ಅವರ ಹಾರೈಕೆಗಳು, ಅವರ ಹಿರಿಯರದ್ದು. ಇಲ್ಲಿ ನೀನು ಜಾಗ ಕೊಟ್ಟರೆ ನಾನು ನಿನಗೊಂದು ಯಾವತ್ತು ಕಾಲಕ್ಕೂ ಋಣಿಯಾಗಿರ್ತೇನೆ, ನನ್ನ ಮಕ್ಕಳ ಮರಿಯಾಗಿ ಹೇಳಿಕೊಂಡ್ರೆ ಅದು ಅವರ ಎಗ್ರಿಮೆಂಟ್, ಅವರಿಗೆ ಬಿಟ್ಟುಕೊಳ್ಳಿ. ಅದಕ್ಕೆ ಉಳಿದವರನ್ನು ಹೇಳ್ತಾರೆ ನೀನು ಗೋತ್ರದವ ಇಲ್ಲಿ ಬಾ ಇಲ್ಲಿ ಸಿಕ್ಕಿಸು ಹೇಳುವಾಗ ಸಂಬಂಧವೇ ಇಲ್ಲ, ಏನು ಪ್ರಶ್ನೆ ಇಲ್ಲ ಅಂತ. ಪುರಾಣಗಳಲ್ಲಿ ಕೃಷ್ಣ ಹೇಳುವುದಿಲ್ಲ. ಪುರಾಣಗಳೆಲ್ಲದರ ಮಾತುಗಾರನಾಗಿ ಕೃಷ್ಣ ಭಾರತದಲ್ಲಿ ಅದರಲ್ಲಿಯೂ ಸಾರವಾಗಿ ಗೀತೆಯಲ್ಲಿ ಹೇಳುವುದಿಲ್ಲ. ಪ್ರಧಾನ ಅಂತ ಕೇಳಿ ನಮಗೆ ಗೀತೆ ಅತ್ಯುತ್ತಮವಾದ ಒಂದು ಡಾಕ್ಯುಮೆಂಟ್. ಇಡೀ ವಿಶ್ವದಲ್ಲಿ ಅಷ್ಟು ಸಾವಿರಾರು ದೇಶಗಳಲ್ಲಿ, ಒಂದು ದೇಶ ಅಲ್ಲ, ಭಾರತ ಎನ್ನುವುದೊಂದು ಚಿಕ್ಕ ದೇಶ. ನನಗೆ ಹೆಮ್ಮೆ ಅನಿಸಿದೆ ಯಾವಾಗ. ಇಡೀ ವಿಶ್ವದ ಭೂಪಟವನ್ನು ನಾವು ಅರಳಿಸಿಕೊಂಡು ಕೂತರೆ ಎಲ್ಲಿದೆ ಭಾರತ ಕೇಳಿದರೆ ಸ್ವಲ್ಪ ದುರ್ಬೀನು ಬೇಕಾಗತ್ತೆ ಕೆಲವೊಮ್ಮೆ. ಆ ದೊಡ್ಡ ದೊಡ್ಡ ದೇಶಗಳ ಚಿತ್ರ ನೋಡಿದಾಗ ಭಾರತ ಭಾರಿ ಸಣ್ಣದು, ಒಂದು ತ್ರಿಕೋಣಾಕಾರತಿ. ಆ ತ್ರಿಕೋಣ ಆಕೃತಿಯಲ್ಲಿ ಒಂದರಲ್ಲಿ ಹುಟ್ಟಿದ ಭಗವದ್ಗೀತೆ ವಿಶ್ವದ ಸುಮಾರು 1000 ಗಟ್ಟಲೆ ಭಾಷೆಯಲ್ಲಿದೆ. ನಮಗೆ ಭಾಷೆ ಬರೋದಿಲ್ಲ. ಸಂಸ್ಕೃತ ಭಾಷೆಯಲ್ಲಿದ್ದ ಹೊತ್ತಗೆಯನ್ನು ಸಂಸ್ಕೃತ ಭಾಷೆಯಲ್ಲಿ ಹೇಳಲಿಕ್ಕೆ ನಮಗೆ ಬರುವುದಿಲ್ಲ, ಹೇಳಿದರೆ ಕೇಳುವವರು ಇಲ್ಲ. ಅದು ಇರುವ ನೈಜ ಭಾಷೆಯ ಸವಿ ರುಚಿ ಆ ಯೋಗ್ಯತೆ ನಮ್ಮ ಕೈಯಲ್ಲಿಲ್ಲ. ಆದರೂ ಸಾವಿರಾರು ಭಾಷೆಗಳಲ್ಲಿ ಇಡೀ ವಿಶ್ವದಲ್ಲಿ ಆ ಗೀತೆ ಬದುಕಿದೆ ಅಂದಾಗ ಎಷ್ಟು ಖುಷಿ ಪಡಬೇಕು, ಅದನ್ನು ತಿಳ್ಕೊಳ್ಬೇಕು ಅನ್ನೋವಾಗ ಎಷ್ಟು ಆಸೆ ಆಗಬೇಕು. ತಿಳ್ಕೊಂಡೆ ಅಂದಾಗ ಏನೋ ಒಂದು ಗೌರವ ಇರಬೇಕು ನಮ್ಮ ಮೇಲೆ, ನಮಗೆ ಆಯಿತು ಅಂತ. ಅವರೆಲ್ಲ ಅದನ್ನು ತಿಳ್ಕೊಂಡಿದ್ದಾರೆ, ಅವರ ಭಾಷೆಯಲ್ಲಿ ಉಂಟು ಹೇಳಿದ್ದಾರೆ. ನಮ್ಮ ಭಾಷೆಯಲ್ಲಿ ಯಾಕೆ ನಮಗೆ ಗೊತ್ತಿಲ್ಲ, ಹೇಳಲಿಕ್ಕೆ ಬರೋದಿಲ್ಲ. ಅದರಲ್ಲಿ ಇಲ್ಲವೋ ಇದೆಯೋ ಹೇಳುವಷ್ಟು ಕರಾರುವಾಕಾದ ಒಂದು ಜ್ಞಾನ ಸ್ಫೂರ್ತಿ ಅದು ನಮ್ಮಲ್ಲಿ ಬರಬೇಕು. ಆದ್ದರಿಂದ ಕೃಷ್ಣ ಯಾವ ಕಾಲದಲ್ಲಿಯೂ ಇತರ ದೇವತೆಗಳನ್ನು ಪೂಜೆ ಮಾಡಲಿಕ್ಕೆ ಹೇಳಲಿಲ್ಲ. ಇದೆಲ್ಲದರ ಒಟ್ಟು ಸಾರ ಆಚಾರ್ಯರ ಒಂದು ಗೆರೆ ಅದು. ಭಗವದ್ ಆರಾಧನ ಮೇವ ಪರಮೋ ಧರ್ಮ ಅಂತ. ದೇವರ ಪೂಜೆಯೇ ಪ್ರಧಾನ ಹೊರತು ಇತರ ದೇವತೆಗಳ ಪೂಜೆ ಇತರ ಜಾತಿಗಳಿಗೆ ಇತರ ಕಸ್ಟಮ್ಸ್ಗಳಿಗೆ ಹೇಳಬೇಡಿ. ಕ್ಷತ್ರಿಯರು ಮಾಡುವುದದು ಪೂಜೆ, ಅರಮನೆ ಪಾಯಸ ಮಾಡಿಕೊಂಡು ತ್ರಿಕಾಲ ಪೂಜೆ ಇಲ್ಲವೇ ಇಲ್ಲ. ಪರಿವಾರತಯ ಗ್ರಾಹ್ಯಾ ಅಪಿ ಹೇಯಾ ಪ್ರಧಾನತ ಅಂತ. ಪರಿವಾರರನ್ನಾಗಿ ಯಾರನ್ನು ಬೇಕಾದ್ರೂ ತಗೊಳ್ಳಿ, ಪರಿವಾರದ ಸ್ಟೇಜ್ ಬೇಕು ನಮಗೆ. ಏನು ಅಂತ ಗರುಡವ ಪೂಜೆಯ ಮಾಡಿ, ಏನು ಅಂತ ವಿಷ್ಣುವಿನ ವಾಹನ ಹೇಳಿ ಮಾಡಿ. ಅವನ ಪರಿವಾರದ ಹಂತ ನೀವು ತಿಳ್ಕೊಳ್ಳಿ ಏನು ಅಂತ ಗೌರವಿಸಬೇಕಾದ್ರೆ. ಒಬ್ಬ ಬಂದ ಬಿಳಿ ಕೋಟು ಬಿಳಿ ಶರ್ಟು ಹಾಕಿದ್ದಾನೆ ಇಟ್ಟುಕೊಂಡು ರಾಜಕಾರಣಿ ಅಂತ ಕುರ್ಚಿ ಹಾಕಬೇಡಿ. ಎಂಥದ್ದು ಗ್ರೇಡು ಕೇಳಿ ಅವನು ಅಲ್ಲಿ ಕುಳ್ಳಿರಿಸಿ. ಎಲ್ಲ ಒಂದೇ ಬಗೆ ಇರ್ತದೆ ವೇಷಗಳು ಪಕ್ಷಕ್ಕೆ ಬಂದಾಗ, ಪಕ್ಷದ ಬಾವುಟ ಹಿಡಿದಾಗ. ಆದ್ದರಿಂದ ವೇಷ ನೋಡಿ ಅಲ್ಲ, ಅವನ ನಿಜವಾದ ಗುಣ ನೋಡಿ ಅಂತಾರೆ, ಅವನ ವ್ಯಾಪ್ತಿಯನ್ನು ನೋಡಿಕೊಂಡು. ಆದ್ದರಿಂದ ದೇವರು ಅಂತ ಹೇಳಿದ ತಕ್ಷಣ ಎಲ್ಲವೂ ಗುಡಿ ಅಂತ ಹಾಕಬೇಡಿ. ಎಂತಹ ದೇವರು ಕೇಳಿ ಎಲ್ಲಿ ಬರ್ತಾನೆ ನೋಡಿ ಅಷ್ಟಕ್ಕೆ ಕೊಡಿ. ಗರುಡವ ಏನು ಕೇಳಿ, ದೇವರ ವಾಹನವ ಅಲ್ಲಿ ಕೊಡಿ, ಅವನಿಗೆ ಜಾಗ ಧ್ವಜದಲ್ಲಿ ಎದುರಿಗೆ ಕೊಡಿ. ಶೇಷವೋ ಹಾಸಿಗೆಯೋ ಹಾಗದು ಇಂಥ ಕಡೆಯಲ್ಲಿ ಇಲ್ಲಿ ಅವನು ಹಿಂಬದಿಯಲ್ಲಿ ಕೂತ್ಕೊಳಿಸಿ. ಕ್ರಮ ಪ್ರಕಾರ ಎಲ್ಲಿ ಯಾರು ಬರಬೇಕು ಅಂತ. ಅದನ್ನು ಪರಿವಾರತೆಯ ಎಲ್ಲರನ್ನು ಗ್ರಾಹ್ಯ, ಆದರೆ ದೇವರನ್ನು ಬಿಟ್ಟು ಅಲ್ಲ. ನಾನು ಅವನನ್ನೇ ಪರಿವಾರ ಸಾಕು, ನನಗೆ ಅವನ್ನ ಇಟ್ಕೊಳ್ತೇನೆ, ಇಲ್ಲ 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 ಅಂತ ಸಾಧ್ಯವೇ ಇಲ್ಲ. ಕರುವನ್ನಿಟ್ಟುಕೊಂಡು ಹಾಲು ಕುಡಿಲಿಕ್ಕೆ ಆಗೋದಿಲ್ಲ, ದನ ಬೇಕೇ. ಕರುಗಳು ಬೇಕು, ಯಾಕೆ ಹಾಲು ಬರಬೇಕಾದ್ರೆ ದನಕ್ಕೆ ಕರು ಬೇಕು. ಅಂದ ಕರುವೇ ಸಂಗತಿ ಆಗಲಿಲ್ಲ, ದನವೇ ಪ್ರಧಾನ. ಅದರಿಂದ ಭಗವಂತ ಬೇಕು, ಭಗವಂತ ಇಲ್ಲದೆ ಆಗುವುದಿಲ್ಲ. ಉಳಿದವರು ಇದ್ದರೂ ಆಗ್ಬೋದು, ಇಲ್ಲದಿದ್ದರೂ ಆಗ್ಬೋದು, ಇಷ್ಟೇ. ಆದ್ದರಿಂದ ಯಾವ ಜಾತಿಗೂ ಯಾವ ಒಂದು ಸಮುದಾಯಕ್ಕೂ ಯಾವ ಗೋತ್ರದವರಿಗೂ ದೇವರು ಬೇರೆ ಇಲ್ಲ, ದೇವರೊಬ್ಬನೇ. ಇದು ಕೃಷ್ಣನ ಮಾತು. ಇಷ್ಟೆಲ್ಲ ನಾನು ಹೇಳಬೇಕೆ ಅದು ಯಾಕೆ ಹೇಳಿದರೆ ಪರಿಚರ್ಯಾತ್ಮಕಕ್ಕೆ ಹೇಳಬೇಕು. ಸುತ್ತಮುತ್ತಲೂ ತುಂಬಿರುವಂಥದ್ದು ಪ್ರತಿಯೊಬ್ಬ ತನ್ನ ಸಂಕಟಕ್ಕೆ ದುಡಿಸಿಕೊಳ್ಳುತ್ತಾನೆ ಅಂದ ತಕ್ಷಣ ಪ್ರತಿಯೊಬ್ಬನು ಮೊದಲಿನಲ್ಲಿ ಶೂದ್ರನಾಗಬೇಕು. ಅದಕ್ಕೋಸ್ಕರ ದೇವರ ಸೇವೆಯಲ್ಲಿ ಪ್ರತಿಯೊಬ್ಬನು ತನ್ನನ್ನು ಸೇರಿಸಿಕೊಳ್ಳಬೇಕು. ಯಾರ ಕೆಲಸ ಯಾರು ಮಾಡಿದರೂ ಯಾವ ಜಾತಿಯೂ ಹಾಳಾಗುವುದಿಲ್ಲ ದೇವರ ಪ್ರಜ್ಞೆ ಇದ್ದಾಗ. ವಾಸ್ತವವಾಗಿ ತನ್ನತನವನ್ನು ಹೊರತುಪಡಿಸಿ ಇನ್ನೊಂದನ್ನು ಖುಷಿ ಅಂತ ಹೇಳ್ತಾನೋ ಅದಕ್ಕೆ ಕೃಷ್ಣನ ಏಟುಗಳುಂಟು. ಅದು ಮುಂದೆ ಕೇಳುತ್ತಾನೆ, ಇದು ಬಿಟ್ಟರೆ ಇನ್ನೊಂದು ಹಿಡಿದರೆ ಏನು ಕತೆ, ಅದು ಯಾಕೆ ಇದು ಏಕೆ ಎನ್ನುವುದರ ಬಗ್ಗೆ ಪೂರ ವಿಶ್ಲೇಷಣೆಯನ್ನು ಅವನ ಬಾಯಿಂದಲೇ ನಾವು ಮತ್ತವನ ಉತ್ತರಕ್ಕೆ ಕಾಯಬಹುದು. ಶ್ರೀಕೃಷ್ಣಾರ್ಪಣಮಸ್ತು, 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 ಶ್ರೀಕೃಷ್ಣಾರ್ಪಣ.